ಕಾನ್ವರ್ಸೇಷನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಕಿಡ್ಸ್. ಓಕೆ, ಈಗ ಇದರಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಭಾಷಣೆ. ಅದರಲ್ಲಿ ಬೇಸಿಕ್ ಕಾನ್ವರ್ಸೇಷನಲ್ಲಿ ನಾವೇನು ಮಾಡಬೇಕು ಅಂದರೆ ಮಕ್ಕಳ ಹತ್ರ ನೀವು ಮಾತಾಡೋ ಥರ ಇರಬೇಕು, ಮಕ್ಕಳು ನಿಮ್ಮ ಹತ್ರ ಮಾತಾಡೋ ಥರ ಇರಬೇಕು. ಸೊ ಅಲ್ಲಿ ಸೆಂಟೆನ್ಸಸ್ ಎಲ್ಲ ಸಿಂಪಲ್ ಆಗಿರುತ್ತೆ. ಓಕೆ, ಸೊ ದೊಡ್ಡವ್ರು ಮಾತಾಡಬೇಕಾದ್ರೆ ಮಕ್ಕಳು ಮಾತಾಡಬೇಕಾದ್ರೆ ಬಹಳ ವ್ಯತ್ಯಾಸ ಇರುತ್ತೆ. ಇಬ್ಬರು ಆ್ಯಡಲ್ಟ್ಸ್ ನಡುವೆ ಏನು ಕಾನ್ವರ್ಸೇಷನ್ ಆಗುತ್ತೆ ಆ ಥರ ಸೆಂಟೆನ್ಸಸ್ಸು ಮಕ್ಕಳು ಮತ್ತು ಪೇರೆಂಟ್ಸ್ ನಡುವೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಫಸ್ಟ್ ನಾವು ಪೇರೆಂಟ್ಸ್ ಮತ್ತು ಮಕ್ಕಳು, ಚಿಕ್ಕ ಮಕ್ಕಳು ಅವ್ರ ನಡುವಿನ ಕಾನ್ವರ್ಸೇಷನ್ ಏನಂತ ನೋಡೋಣ. ಓಕೆ, ಸೊ ಇದರಲ್ಲಿ ಹೋಮ್ವರ್ಕ್. ಈಗ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಿರ್ತಾರೆ. ಸ್ಕೂಲಿಗೆ ಹೋಗಿ ಬಂದ ನಂತರ ನೀವು ಮಕ್ಕಳ ಹತ್ರ ಹೇಗೆ ಮಾತಾಡ್ಬೋದು, ಹೇಗೆಲ್ಲ ಮಾತಾಡ್ಬೋದು, ನಿಮಗೆ ಮಕ್ಕಳಿದ್ದರೆ ಅಥವಾ ಇಲ್ಲದೇ ಇದ್ದರೂ ನೀವು ಬೇರೆಯವ್ರ ಮಕ್ಕಳ ಜೊತೆ ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳ ಜೊತೆ ಮಾತಾಡೋದಾದರೆ ಏನು ಮಾತಾಡ್ಬೋದು ಬೇಸಿಕ್ ಲೆವೆಲಲ್ಲಿ. ಓಕೆ, ಸೊ ಇದರಲ್ಲಿ ನೋಡಿ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಕ್ಯಾರೆಕ್ಟರ್ ಪ್ಲೇಯಿಂಗ್ ಇರುತ್ತೆ. ಇಲ್ಲಿ ಮದರ್ ಆ್ಯಂಡ್ ಕಿರಣ್, ಕಾಮನ್ ನೇಮ್ ಮದರ್ ಆ್ಯಂಡ್ ಕಿರಣ್, ಆರ್ ಇಟ್ ಕ್ಯಾನ್ ಬಿ ಎನಿಬಡಿ. ತಾಯಿ ಅಥವಾ ಮಗ, ತಾಯಿ ಅಥವಾ ಮಗಳು, ತಂದೆ ಮಗ, ತಂದೆ ಮಗಳು, ಏನು ಬೇಕಾದರೂ ಆಗಿರ್ಬೋದು. ಓಕೆ, ಈಗ ಇದರಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂದರೆ ವಿಲ್ ಪ್ಲೇ ರೋಲ್ ಪ್ಲೇ. ಓಕೆ, ಸೊ ನಾನು ಒಂದು ರೋಲ್ ಪ್ಲೇ ಮಾಡ್ತೀನಿ, ಯು ಹ್ಯಾವ್ ಟು ಪ್ಲೇ ಅನದರ್ ರೋಲ್, ರೈಟ್. ಓಕೆ, ಸೊ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾರಾಗ್ರಾಫ್ ಆಗ್ತಿದ್ದಂಗೆ, ಒಂದು ಟಾಪಿಕ್ ಆಗ್ತಿದ್ದಂಗೆ ನೆಕ್ಸ್ಟ್ ಇನ್ನೊಬ್ಬರು ಮೈಕ್ ಆನ್ ಮಾಡಿಕೊಂಡು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಬೇಕು. ಓಕೆನಾ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಈಗ ಇದು ಟಾಪಿಕ್ ನೋಡಿ, ಹೋಮ್ವರ್ಕ್ ಚಾಟ್. ಹೋಮ್ವರ್ಕ್ ಚಾಟ್ ಅಂದರೆ ಹೋಮ್ವರ್ಕ್ ಬಗ್ಗೆ ನಾವು ಮಾತಾಡೋದು. ಓಕೆ, ಹಾಂ, ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ? ಕವಿತಾ. ಕವಿತಾ, ಈಗ ಐ ಪ್ಲೇ ಮಗ, ಯು ಕ್ಯಾನ್ ಪ್ಲೇ ಕಿರಣ್. ಆಮೇಲೆ ಇದನ್ನು ವಿ ಕ್ಯಾನ್ ಇಂಟರ್ಚೇಂಜ್. ಓಕೆ, ಸೊ ಇದರಲ್ಲಿ ತುಂಬ ಕಷ್ಟದ ವರ್ಡ್ಸ್ ಏನೂ ಇಲ್ಲ. ಜಸ್ಟ್ ನೀವು ಇಮ್ಯಾಜಿನ್, ಗೊತ್ತಿರುವಂಥದ್ದೇ. ನಾನು ಆಮೇಲೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಓಕೆ, ಫಸ್ಟ್ ಇದನ್ನು ನಾವು ಐ ವಿಲ್ ಆಸ್ಕ್ ಯು ಕ್ವೆಶ್ಚನ್ಸ್. ಈಗ ನನಗೆ ಬರೀ ಕ್ವೆಶ್ಚನ್ಸ್ ಮಾತ್ರ ಇದೆ, ಯು ಹ್ಯಾವ್ ಟು ಆನ್ಸರ್. ದೆನ್ ಯು ಕ್ಯಾನ್ ಆಸ್ಕ್ ಮೀ ಕ್ವೆಶ್ಚನ್, ಐ ವಿಲ್ ಆನ್ಸರ್, ರೈಟ್? ಓಕೆ, ಯಾ. ಫಸ್ಟ್ ಒನ್ ನೋಡಿ, ಹೌ ವಾಸ್ ಯುವರ್ ಸ್ಕೂಲ್ ಟುಡೇ. ಸೊ ಇದರಲ್ಲಿ ಏನು ಹೆಸರು ಇರುತ್ತೆ ಅದನ್ನೇ ಹೇಳ್ತೀನಿ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಕಾಲ್ ಯುವರ್ ನೇಮ್. ಸೊ ಇದರಲ್ಲಿ ಏನು ಹೆಸರು ಇರುತ್ತೆ ಅದರಲ್ಲಿ ಹಾಗೆ ಇರಲಿ. ಓಕೆ, ಓಕೆ. ಸೊ ಹೌ ವಾಸ್ ಯುವರ್ ಸ್ಕೂಲ್ ಟುಡೇ, ಕಿರಣ್? It was good, but I have a lot of homework. Oh no, what kind of homework? Mostly English and science we have to write an essay. No, ನೋಡಿ, ಪಂಕ್ಚುಯೇಷನ್ಸ್ ಫಾಲೋ ಮಾಡಬೇಕು ನೀವು. ಕಾನ್ವರ್ಸೇಷನಲ್ಲಿ ಪಂಕ್ಚುಯೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪಂಕ್ಚುಯೇಷನ್ಸ್ ಅಂದರೆ ಫುಲ್ ಸ್ಟಾಪಲ್ಲಿ, ಕಾಮಲ್ಲಿ, ಕ್ವೆಶ್ಚನ್ ಮಾರ್ಕಲ್ಲಿ ಅದೆಲ್ಲ ಕರೆಕ್ಟಾಗಿ ನೋಡಬೇಕು. ಸೇ ಇಟ್ ಅಗೇನ್. ಓಕೆ, ನೋ, ವಾಟ್ ಕೈಂಡ್ ಆಫ್ ಹೋಮ್ವರ್ಕ್? Mostly English and science. We have to write an essay. An essay about what? I have to write about my favorite book. ಓಕೆ, ಇಲ್ಲಿ ನೋಡಿ, ನಾನು ಪ್ರಶ್ನೆ ಕೇಳಿದಾಗ ನೀವೆಲ್ಲರೂ ಉತ್ತರ ಹೇಳೋ ಥರ ಈಗ ಟ್ರೈ ಮಾಡಿ. ಎಲ್ಲರೂ, ಪ್ರತಿಯೊಬ್ಬರು ಮೈಕ್ ಆನ್ ಮಾಡ್ಕೊಂಡು ಯಾರು ಮಾತಾಡ್ತಿರ್ತಾರೆ ಅವ್ರೇನು ಹೇಳ್ತಾರೆ ಅದನ್ನು ನೀವು ಎಲ್ಲರೂ ಹೇಳಬೇಕು. ಪ್ರತಿಯೊಬ್ಬರು ಎಲ್ಲರೂ ಮೈಕ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಓಕೆ, ಆಮೇಲೆ ನೀವು ಕ್ವೆಶ್ಚನ್ ಕೇಳಬೇಕಾದ್ರೆ ನೀವು ಕ್ವೆಶ್ಚನ್ ಕೇಳಂಗಿರಬೇಕು, ನಾನು ನಿಮಗೆ ಆನ್ಸರ್ ಮಾಡೋ ಹಾಗಿರ್ಬೇಕು. ಓಕೆ, ವೇರ್ ವರ್ ವಿ? ಎಲ್ಲಿ ಹೇಳಿದ್ರಿ? ಇದಾ? Sir, an essay about what? ಹಾಂ, an essay about what? I have to write about my favorite book. Oh, that doesn't sound too bad. Do you know which book you will write about? Yeah, I am going to choose the one we read in class. All in Wonderland. Alice. Sorry, sir. Alice in Wonderland. Alice in Wonderland. Alice in Wonderland. Okay, good. Okay, that's a great choice. Let me know if you need help. Okay. I will thanks mom. No. All right. ಈಗ ಚೇಂಜ್ ಮಾಡಿ, ನೀವು ಕ್ವೆಶ್ಚನ್ ಕೇಳಿ, ಐ ವಿಲ್ ಆನ್ಸರ್. How was school today, Kiran?
It was good, but I have a lot of homework. Oh no, what kind of homework? Mostly English and science, we have to write an essay. An essay? About what? I have to write about my favorite book. That doesn't sound too bad. Do you know which book you will write about? Yeah, I'm going to choose the one we read in class, Alice in Wonderland. That's a great choice. Let me know if you need help, okay? Yeah, I will. Thanks, Mom. Okay. So this is how the conversation goes on. Okay. See, ಇಲ್ಲಿ intonation ನೀವು you have to try the intonation. Intonation ಅಂದರೆ ಏನೂ ಇಲ್ಲ, ಧಾಟಿ, ಧ್ವನಿಯ ಧಾಟಿ. ಪ್ರಶ್ನೆ ಕೇಳುವ ರೀತಿ, ಪ್ರಶ್ನೆ ಇದ್ದಾಗ ಪ್ರಶ್ನೆ ಕೇಳುವ ರೀತಿ, ಪ್ರಶ್ನೆಯಲ್ಲೇ ನಿಮಗೆ ಏನಾದರೂ ಫುಲ್ ಸ್ಟಾಪ್ ಇದ್ದರೆ ಲೈಕ್ ಇಲ್ಲಿ ನೋಡಿ, that doesn't sound too bad. ಇಲ್ಲಿ ಫುಲ್ ಸ್ಟಾಪ್, that doesn't sound too bad. ಅಲ್ಲಿ ಫುಲ್ ಸ್ಟಾಪ್ ಇಳಿಸ್ಬೇಕು. Then again, do you know which book you will write about? So ಪ್ರಶ್ನೆ ಎಲ್ಲಿದೆ? Homework, ಕಿರಣ್. Okay, and ಇಲ್ಲಿ okay, that's a great choice. Let me know if you need help. Okay. ಓಕೆ ಅಲ್ಲ, ಅಲ್ಲಿ ಫುಲ್ ನಿಮಗೆಲ್ಲರಿಗೂ ಗೊತ್ತಿದೆ, ಇಟ್ಸ್ ವೆರಿ ಕಾಮನ್. ಕನ್ನಡದಲ್ಲೂ ಹೀಗೇನೆ, ಬಟ್ ಕನ್ನಡದಲ್ಲಿ ನಾವು ಅದರ ಜಾಸ್ತಿ ಒತ್ತು ಕೊಡಲ್ಲ. ಮಾತಾಡಬೇಕಾದ್ರೆ ಬರುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ, ಬಟ್ ನಾವು ಅದನ್ನು ಸ್ಪೆಸಿಫಿಕ್ ಆಗಿ ಒತ್ತು ಕೊಟ್ಟು ಟ್ರೈ ಮಾಡೋದಿಲ್ಲ. ಫುಲ್ ಸ್ಟಾಪ್ ಎಲ್ಲಿ, ಕಾಮಾ ಎಲ್ಲಿ, ಕ್ವೆಶ್ಚನ್ ಎಲ್ಲಿ ಅಂತ. ಬಟ್ ಇಂಗ್ಲೀಷಲ್ಲಿ ಸಿನ್ಸ್ ಯು ಡೋಂಟ್ ನೋ ದೀಸ್ ಥಿಂಗ್ಸ್ ಇನ್ ಇಂಗ್ಲೀಷ್, ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಡೆಲಿಬ್ರೇಟ್ಲಿ, ಬೇಕಂತಲೇ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅಂದರೆ ಕನ್ನಡದಲ್ಲಿ ಸಬ್ಕಾನ್ಷಿಯಸ್ ಆಗಿ ಆಟೋಮೆಟಿಕ್ಕಾಗಿ ಬರುತ್ತೆ. ಪ್ರಶ್ನೆ ಕೇಳಬೇಕಾದ್ರೆ, ಉತ್ತರ ಹೇಳಬೇಕಾದ್ರೆ ಕಾಮಾ ನಾವು ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಂಗ್ಲೀಷಲ್ಲಿ ಯು ಹ್ಯಾವ್ ಟು ಡೂ ಇಟ್ ಪರ್ಪಸ್ಫುಲಿ. ಅದು ಇಂಗ್ಲೀಷಲ್ಲಿ ನಿಮಗೆ ಮಾತಾಡಿ ಅಭ್ಯಾಸ ಇದ್ದರೆ ಅದರದ್ದು ತಲೆ, ಐ ಮೀನ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಬಟ್ ಕಲಿಬೇಕಾದ್ರೆ ಒಂದು ಲ್ಯಾಂಗ್ವೇಜ್ನ ಅದರಲ್ಲಿ ಬರುವಂಥ ಸಣ್ಣ ಸಣ್ಣ ವಿಷಯಗಳೆಲ್ಲ ನಾವು ಅಬ್ಸರ್ವ್ ಮಾಡಲೇಬೇಕು. ಅವಾಗ ಏನಾಗುತ್ತೆ ಅಂದರೆ ಬೇಸಿಕ್ ಲೆವೆಲಿಂದಲೇ ನಿಮ್ಮದು ಇಂಪ್ರೂವ್ಮೆಂಟ್ ಇರುತ್ತೆ. ಓಕೆ, ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ? ದಿಸ್ ಇಸ್ ನಥಿಂಗ್ ಬಟ್ ವೆರಿ ಸಿಂಪಲ್. ಹೌ ವಾಸ್ ಯುವರ್ ಸ್ಕೂಲ್? ಸಿ, ಹೌ ಅಂದರೆ ಹೇಗೆ, ನಿನ್ನ ಶಾಲೆ ಹೇಗಿತ್ತು ಟುಡೇ? ಓಕೆ, ಇವತ್ತು ಹೇಗಿತ್ತು? ಇಟ್ ವಾಸ್ ಗುಡ್. ಹಾಂ, ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ಹೋಮ್ವರ್ಕ್. ನನಗೆ ತುಂಬ ಹೋಮ್ವರ್ಕ್ ಇದೆ. ಓ ನೋ, ವಾಟ್ ಕೈಂಡ್ ಆಫ್ ಹೋಮ್ವರ್ಕ್? ಇದೆಲ್ಲ ನೀವು ಮಕ್ಕಳಿದ್ದರೆ ನೀವು ಮಾತಾಡಿರ್ತೀರಾ, ಕೇಳಿರ್ತೀರಾ. ಇಲ್ಲಾಂದರೆ ಮಕ್ಕಳು ನಿಮಗೆ ಈಗಿಲ್ಲ ಅಂದರೆ ನೀವು ಮದುವೆಯಾಗಿ ಮಕ್ಕಳಾದ ಮೇಲೆ ಮಕ್ಕಳ ಹತ್ರ ಹೀಗೆ ಮಾತಾಡ್ಬೋದು. ಓಕೆ, ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳಿದ್ದರೆ, ಅಕ್ಕನ ಮಕ್ಕಳಿದ್ದರೆ, ಅಣ್ಣನ ಮಕ್ಕಳಿದ್ದರೆ, ತಂಗಿ ಮಕ್ಕಳಿದ್ದರೆ, ಓಕೆ, ಅವ್ರ ಹತ್ರ ಕಾಮನ್ ಕಾನ್ವರ್ಸೇಷನ್. Excuse me, sir. ಎಸ್ ಪ್ಲೀಸ್. Excuse me, sir. Yeah. I have one question, sir. So- Sir, ಈಗ ನಾವು ಏನಾದ್ರೂ ಎದುರಿನವ್ರಿಗೆ ಕೇಳಬೇಕಾದ್ರೆ ಇದು ಯಾವ ತರದ ಬಟ್ಟೆ ಅಂತ ಕೇಳಬೇಕಂದ್ರೆ ವಾಟ್ ಟೈಪ್ ಆಫ್ ಕ್ಲಾತ್ ಅಂತ ಹೇಳಬೇಕು, ವಿಚ್ ಟೈಪ್ ಅದು, ವಿಚ್ ವಾಟ್ ಡಿಫರೆನ್ಸ್? ಇಷ್ಟು ಬೇಗ ಬೇಕಾ ವಿಚ್ ವಾಟ್ ಡಿಫ್ರೆನ್ಸು? ನೀನು ಒಂದು ತಿಂಗಳು, ಒಂದೂವರೆ ತಿಂಗಳಲ್ಲೇ ನಿಮಗೆ ವಿಚ್ ವಾಟ್ ಡಿಫ್ರೆನ್ಸ್ ಹೇಳ್ತಾ ಕೂತ್ರೆ ಅದು ಡೀಟೇಲ್ಡ್ ಆಗುತ್ತೆ. ಓಕೆ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಸೊ ವಿಚ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ, ವಾಟ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿಚ್ ಅನ್ನೋದು ವೆನ್ ಯು ಹ್ಯಾವ್ ಆಪ್ಷನ್ಸ್, ನಾವು ವಿಚ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ವೆನ್ ಯು ಡೋಂಟ್ ಹ್ಯಾವ್ ಆಪ್ಷನ್ಸ್, ಇನ್ ಜನರಲ್ ಯು ಆರ್ ಆಸ್ಕಿಂಗ್ ಸಮಥಿಂಗ್, ಜನರಲ್ ಆಗಿ ಕೇಳಬೇಕಾದ್ರೆ. ಓಕೆ, ಸೊ what kind of music do you like, or what kind of books do you like, what books do you like, or what kind of movies do you like, what kind of clothes do you like, or what type of clothes do you like. ಸೊ ಇಲ್ಲಿ ವಾಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಜನರಲ್ ಆಗಿ ಕೇಳ್ತೀವಿ. ಸಾಮಾನ್ಯವಾಗಿ ನೀವು ಯಾವ ಥರದ ಬಟ್ಟೆ ಇಷ್ಟಪಡ್ತೀರಾ, ಸಾಮಾನ್ಯವಾಗಿ ನಿಮಗೆ ಯಾವ ಥರದ ಪುಸ್ತಕ ಅಂದರೆ ಇಷ್ಟ, ಸಾಮಾನ್ಯವಾಗಿ ನಿಮಗೆ ಯಾವ ಥರದ ಮ್ಯೂಸಿಕ್ ಇಷ್ಟ, ಸಾಮಾನ್ಯವಾಗಿ ನಿಮಗೆ ಯಾವ ಥರದ ಸಿನಿಮಾಗಳಿಷ್ಟ. ಬಟ್ ವೆನ್ ಯು ಹ್ಯಾವ್ ಅ ಚಾಯ್ಸ್, ಲೈಕ್ ಎರಡು ಬಟ್ಟೆ ಇದೆ, ಎರಡು ಬಟ್ಟೆಯಲ್ಲಿ ಒಂದು ರೆಡ್ ಕಲರ್, ಐ ಥಿಂಕ್ ಐ ಹ್ಯಾವ್ ಸೆಟ್ ದಿಸ್ ಬಿಫೋರ್, ನಾನು ಇದನ್ನು ಹೇಳಿದ್ದೀನಿ ಅನ್ಸುತ್ತೆ, ಬೇರೆ ಗ್ರೂಪಿಗೆ ಹೇಳಿದ್ದೀನಿ. ಓಕೆ, ಎನಿವೆ, ಎರಡು ಥರದ ಬಟ್ಟೆ ಇದೆ, ಒಂದು ಬ್ಲೂ ಕಲರ್ ಬಟ್ಟೆ ಇದೆ, ಒಂದು ರೆಡ್ ಕಲರ್ ಬಟ್ಟೆ ಇದೆ. ಅವೆರಡು ಇರಬೇಕಾದ್ರೆ ಅವೆರಡರಲ್ಲಿ ನೀವು ಹೇಳಬೇಕಾದ್ರೆ, ಓಕೆ, ವಿಚ್ ಒನ್ ಡು ಯು ಲೈಕ್, ದ ರೆಡ್ ಒನ್ ಆರ್ ದ ಬ್ಲೂ ಒನ್? ಅಥವಾ ತುಂಬ ಆಪ್ಷನ್ಸ್ ಇದ್ರೆ, ಲೈಕ್ ಒಂದು 10 ಆಪ್ಷನ್ಸ್ ಇದೆ ಅಂತ ಇಟ್ಕೊಳ್ಳಿ, ಬೇಡ ಸದ್ಯಕ್ಕೆ ಒಂದು 3 ಆಪ್ಷನ್ಸ್ ತೊಗೊಳ್ಳೋಣ. ಪಿಂಕ್ ಡ್ರೆಸ್, ರೆಡ್ ಡ್ರೆಸ್, ಗ್ರೀನ್ ಡ್ರೆಸ್. ಇದರಲ್ಲಿ ಇದು 3 ಇದೆ. ಓಕೆ, ದೇರ್ ಆರ್ 3 ಕಲರ್ಸ್. ವಿಚ್ ಒನ್ ಡು ಯು ಲೈಕ್? ಡು ಯು ಲೈಕ್ ಪಿಂಕ್? ಡು ಯು ಲೈಕ್ ಬ್ಲೂ? ಡು ಯು ಲೈಕ್ ಗ್ರೀನ್? ವಿಚ್ ಒನ್ ಡು ಯು ಲೈಕ್? ನಿಮಗೆ ಆಪ್ಷನ್ಸ್ ಇದ್ದಾಗ, ವೆನ್ ಯು ಆರ್ ಗಿವನ್ ಆಪ್ಷನ್ಸ್, ದೆನ್ ಯು ಕ್ಯಾನ್ ಯೂಸ್ ದ ವಿಚ್ ಫ್ರೇಸ್. ಓಕೆ, ಇಲ್ಲ ಅಂದರೆ ನೀವು ಆಪ್ಷನ್ಸ್ ಇಲ್ಲ. ಆಪ್ಷನ್ಸ್ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಲೆಟ್ ಮಿ ಪುಟ್ ಇಟ್ ಇನ್ ದಿಸ್ ವೇ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ಬಟ್ಟೆ ಕೊಡ್ಸೋಕೆ ಕರ್ಕೊಂಡು ಹೋಗ್ತೀರಾ. ಓಕೆ, ನಿಮ್ಮ ಮಕ್ಕಳು ಬೇಡ, ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅವ್ರಿಗೆ ಏನೋ ಗಿಫ್ಟ್ ಕೊಡಿಸ್ಬೇಕು ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ, ನಿಮ್ಮ ಮಕ್ಕಳದು ಕಲರು ಆಪ್ಷನ್ಸು ನಿಮಗೆ ಗೊತ್ತಿರುತ್ತೆ. ಓಕೆ,
ಬೇರೆ ಯಾರನ್ನೋ ಕರ್ಕೊಂಡು ಹೋಗ್ತೀರಾ ಅಂದರೆ ನಿಮ್ಮ ರಿಲೇಟಿವ್ಸ್ನ ಕರ್ಕೊಂಡು ಹೋಗಿ ಅವ್ರ ಬಗ್ಗೆ ನಿಮಗೆ ಅಷ್ಟೊಂದು ನಾಲೆಜ್ ಇರಲ್ಲ, ಅವರ ಟೇಸ್ಟ್ ಕಲರ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ ನಿಮಗೆ. ಆವಾಗ ನೀವು ಅವ್ರ ಹತ್ರ ಕೇಳ್ಬೋದು, ಬೈ ದ ವೇ ವಾಟ್ ಕೈಂಡ್ ಆಫ್ ಕಲರ್ಸ್ ಡು ಯು ಲೈಕ್, ವಾಟ್ ಕೈಂಡ್ ಆಫ್ ಡ್ರೆಸ್ ಡು ಯು ಲೈಕ್, ವಾಟ್ ಕೈಂಡ್. ಆವಾಗ ಅವ್ರು ಹೇಳ್ತಾರೆ, ಹಾಂ ನನಗೆ ಬ್ಲೂ ಕಲರ್ ಇಷ್ಟ, ನನಗೆ ರೆಡ್ ಕಲರ್ ಇಷ್ಟ. ಸರಿ, ಬ್ಲೂ ಮತ್ತು ರೆಡ್ ತೊಗೊಂಡು ಇಟ್ಕೊಂಡು ಓಕೆ ಅದರಲ್ಲಿ ನೀವು ಕೇಳ್ಬೋದು, ಓಕೆ ವಿಚ್ ಒನ್ ಡು ಯು ಲೈಕ್. ಸೊ ವೆನ್ ಯು ಹ್ಯಾವ್ ಅನ್ ಆಪ್ಷನ್, when you know about the option or when you are given some options, then you have to use which. ಇಲ್ಲ ನಿಮಗೆ ಆಪ್ಷನ್ ಇಲ್ಲ, ಯು ಡೋಂಟ್ ನೋ ಅಬೌಟ್ ದಿ ಆಪ್ಷನ್, ಜನರಲ್ ಆಗಿ ನೀವು ಕೇಳಬೇಕಂದ್ರೆ ಯು ಹ್ಯಾವ್ ಟು ವಾಟ್, ಯು ಹ್ಯಾವ್ ಟು ಯೂಸ್ ವಾಟ್. ಓಕೆ, ಫಾರ್ ಎಕ್ಸಾಂಪಲ್ ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ, ಇಲ್ಲಿ ಕನ್ಫ್ಯೂಷನ್ ಬರೋದು ಇದು ಇಷ್ಟೇ. ಇಂಗ್ಲೀಷಲ್ಲಿ ಹೌ ಇದೆಯಲ್ವಾ, ಹೌ ಅನ್ನೋದು ತುಂಬ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬಳಸೋ. ಹೌ ಅಂದರೆ ಹೇಗೆ ಅಂತ ಅರ್ಥ, ಹೇಗೆ ಅಂತ ಅರ್ಥ. ಬಟ್ ಹೌ ಅನ್ನೋದ್ರೆ ಬೇರೆ ಬೇರೆ ಫ್ರೇಸಲ್ಲಿ ಬೇರೆ ಬೇರೆ ಥರ ಮೀನಿಂಗಲ್ಲಿ ಬರುತ್ತೆ. ಅದೇ ನಿಮಗೆ ಡೌಟ್ ಏನಂದರೆ ಯಾವ ಅನ್ನೋದಕ್ಕೆ ವಿಚ್ ಅಂತ, ಯಾವ ಕನ್ನಡದಲ್ಲಿ ಯಾವ ಅಂತ ಬರುತ್ತಲ್ವಾ, ಯಾವುದು, ವಿಚ್ ಒನ್, ಯಾವುದು, ಅದು ವಿಚ್ ಒನ್. ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳ್ತೀವಿ. ವಾಟ್ ಸ್ಕೂಲ್ ಆರ್ ಯು ಇನ್, ಆರ್ ವಾಟ್ ಸ್ಕೂಲ್ ಆರ್ ಯು ಸ್ಟಡಿಂಗ್ ಇನ್, ಆರ್ ವಾಟ್ ಸ್ಕೂಲ್ ಆರ್ ಯು ಸ್ಟಡಿಂಗ್, ವಾಟ್ ಅಂತಲೇ ಯೂಸ್ ಮಾಡ್ತೀವಿ. ಅಲ್ಲಿ ಏನು ಸ್ಕೂಲಲ್ಲಿ ನೀನು ಓದ್ತಾ ಇದೆಯಾ ಅಂತ ಆಗುತ್ತೆ. ಯಾಕೆಂದರೆ ಸ್ಕೂಲ್ ಜನರಲ್ ಆಗಿ ನಾವು ಗೊತ್ತಿಲ್ಲ, ನಮಗೆ ಅಲ್ಲಿ ಆ ಊರಲ್ಲಿ ಎಷ್ಟು ಸ್ಕೂಲ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಒಂದು ವೇಳೆ ನಿಮಗೆ ಗೊತ್ತು ಸ್ಕೂಲ್ ಎ, ಸ್ಕೂಲ್ ಬಿ, ಸ್ಕೂಲ್ ಸಿ, ಆವಾಗ ನೀವು ಅಲ್ಲಿ ಆ ಊರಲ್ಲಿರೋದು 3 ಸ್ಕೂಲು. ಆವಾಗ ನೀವು ಕೇಳ್ಬೋದು, ಹೌದು ನೀನು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ, ವಿಚ್ ಸ್ಕೂಲ್ ಆರ್ ಯು ಸ್ಟಡಿಂಗ್ ಇನ್, ಆರ್ ಯು ಸ್ಟಡಿಂಗ್ ಇನ್ ಎ ಆರ್ ಬಿ ಆರ್ ಸಿ, ಬಿಕಾಸ್ ಯು ನೋ ದ ಸ್ಕೂಲ್ಸ್. ನಿಮಗೆ ಎ ಗೊತ್ತು, ಬಿ ಗೊತ್ತು, ಸಿ ಸ್ಕೂಲ್ ಗೊತ್ತು, ಅದೇ 3 ಸ್ಕೂಲು ಆ ಊರಲ್ಲಿರೋದು. ಓಕೆ, ಸೊ ಇದೆಲ್ಲ ಅಡ್ವಾನ್ಸ್ ಲೆವೆಲ್ ಎಕ್ಸ್ಪ್ಲನೇಷನು, ಬಟ್ ಸ್ಟಿಲ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಕೇಳಿದಕ್ಕೋಸ್ಕರ ಹೇಳ್ತೇನೆ. ಸೊ ಇಟ್ಸ್ ನಥಿಂಗ್ ಬಟ್ ವೆನ್ ಯು ಹ್ಯಾವ್ ಅನ್ ಆಪ್ಷನ್ ಯು ಆರ್ ಸಪೋಸ್ ಟು ಯೂಸ್ ವಿಚ್. When you don't have an option, if you are asking in general, then we have to use what. Okay, ಇಲ್ಲೆಲ್ಲಾದರೂ ಇದೆಯಾ, ಇಲ್ಲೆಲ್ಲಾದರೂ ಯಾವುದಾದ್ರೂ ಇಲ್ಲಿ ನೋಡಿ, do you know which book you will write about? Okay, so which book, ಯಾಕೆಂದರೆ ಅವ್ರ ಹತ್ರ ಇರೋ ಪುಸ್ತಕಗಳು ಗೊತ್ತು, ಯಾವ ಪುಸ್ತಕಗಳ ಬಗ್ಗೆ ನೀನು ಬರೀತೀಯಾ ಅಂತ ಆ ಮೀನಿಂಗ್. ಓಕೆ, alright. Was I explaining this? Explain martinala. Okay, so it was good, but I have a lot of homework. What kind of homework? Which kind of homework? What kind of homework? Mostly English and science. Mostly ad gotu nimage. We have to write an essay. Have to ಅನ್ನೋದು must ಅಂತ. So have to is common. ಮಾಡಬೇಕು ಅನ್ನೋದು have to. ಅಥವಾ must ಯೂಸ್ ಮಾಡ್ಬೋದು, should ಯೂಸ್ ಮಾಡ್ಬೋದು. ಮಸ್ಟ್ ಶುಡ್ ಅದೆಲ್ಲ ನಿಮಗೆ ಮುಂದೆ ಪಾಠ ಬರುತ್ತೆ. ಓಕೆ, ಹ್ಯಾವ್ ಟು ಇಸ್ ಅ ಕಾಮನ್ ವರ್ಡ್. ಐ ಹ್ಯಾವ್ ಟು ಗೋ ದೇರ್, ನಾನು ಅಲ್ಲಿಗೆ ಹೋಗಬೇಕು. ಐ ಹ್ಯಾವ್ ಟು ಕಾಲ್ ಯು, ನಾನು ನಿನಗೆ ಕಾಲ್ ಮಾಡಬೇಕು. ಐ ಹ್ಯಾವ್ ಟು ಡೂ ಮೈ ಹೋಮ್ವರ್ಕ್. ಓಕೆ, ಹ್ಯಾವ್ ಟು. ಸೊ ಇದೇ ಹ್ಯಾವ್ ನಿಮಗೆ ಟೆನ್ಸಲ್ಲಿ ಬರುತ್ತೆ, ಅದು ಬೇರೆ ಇರುತ್ತೆ. ಓಕೆ, ಈಗ ಇಲ್ಲಿ ಹ್ಯಾವ್ ಟು ಅಂತ ಹೇಳಿದ್ರೆ ಮಾಡಬೇಕು. ವಿ ಅಂದರೆ ನಾವು. ಹೌಸ್ ದ್ಯಾಟ್, ದರ್ ಇಸ್ ಸಮ್ ಡಿಸ್ಟರ್ಬೆನ್ಸ್ ಐ ಗೆಸ್. ಎಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. Oh, I did not open. Okay. Alright. Okay. essay ಅಂದರೆ ಗೊತ್ತು. ಅಬೌಟ್ ವಾಟ್, ಯಾವುದ್ರ ಬಗ್ಗೆ, ಅಥವಾ ಏನತ್ರ ಬಗ್ಗೆ ಅಂತ ಕೇಳ್ತಾರೆ. ಏನು ಎಸ್ಸೆ ಬರೀಬೇಕು. ಸೊ ಐ ಹ್ಯಾವ್ ಟು ರೈಟ್ ಅಬೌಟ್ ಮೈ ಫೇವ್ರೆಟ್ ಬುಕ್. ಅಬೌಟ್ ಅಂದರೆ ಬಗ್ಗೆ. ಸೊ ಅಬೌಟ್ ಮೈ ಫೇವ್ರೆಟ್ ಬುಕ್, ನನ್ನ ಫೇವ್ರೆಟ್ ಬುಕ್ ಬಗ್ಗೆ ನಾನು ಎಸ್ಸೆ ಬರೀಬೇಕು, ಪ್ರಬಂಧ ಎಸ್ಸೆ ಅಂದರೆ. ದ್ಯಾಟ್ ಡಸಂಟ್ ಸೌಂಡ್ ಟೂ ಬ್ಯಾಡ್. ಸೊ ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಒಂದು ಪದ ಇದೆ ಸೌಂಡ್ ಅಂತ ಹೇಳಿದ್ರೆ ಶಬ್ದ ಅಲ್ವಾ. ಸೊ ಇಂಗ್ಲೀಷಲ್ಲಿ ನೀವು ಸೌಂಡ್ ಯೂಸ್ ಮಾಡಿ ಮುಂದೆ ಏನು ಯೂಸ್ ಮಾಡ್ತೀರಾ? ದ್ಯಾಟ್ ಸೌಂಡ್ಸ್ ಗುಡ್, ದ್ಯಾಟ್ ಸೌಂಡ್ಸ್ ಬ್ಯಾಡ್, ದ್ಯಾಟ್ ಸೌಂಡ್ಸ್ ಟೂ ಗುಡ್, ದ್ಯಾಟ್ ಸೌಂಡ್ಸ್ ಟೂ ಬ್ಯಾಡ್. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹಾಂ ಕೇಳಕ್ಕೆ ಚೆನ್ನಾಗಿದೆ, ಅಥವಾ ಪರವಾಗಿಲ್ಲ ಐಡಿಯಾ ಚೆನ್ನಾಗಿದೆ, ನೀನು ಹೇಳ್ತಾ ಇರೋದು ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋ ಮೀನಿಂಗೇ ಬರುತ್ತೆ. ಈಗ ನೀವೇನಾದರೂ ನನಗೆ ಹೇಳಿದ್ರೆ, ಓಕೆ ಎಲ್ಲಿಗೆ ಹೋಗೋಣ, ಈ ವೀಕೆಂಡಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಈ ವೀಕೆಂಡಲ್ಲಿ ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ರೆ, ದ್ಯಾಟ್ ಸೌಂಡ್ಸ್ ಗುಡ್ ಅಂದರೆ ಆ ಐಡಿಯಾ ಚೆನ್ನಾಗಿದೆ, ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಸೌಂಡ್ ಅಂದರೆ ಶಬ್ದ ಅಂತ ಅನ್ಕೋಬೇಡಿ. ದ್ಯಾಟ್ ಸೌಂಡ್, ದ್ಯಾಟ್ ಇಲ್ಲಿ ಡಸಂಟ್ ಅಂದಿದೆ, ದ್ಯಾಟ್ ಡಸಂಟ್ ಸೌಂಡ್ ಟೂ ಬ್ಯಾಡ್, ದ್ಯಾಟ್ ಡಸಂಟ್ ಸೌಂಡ್ ಟೂ ಬ್ಯಾಡ್ ಅಂದರೆ ಅದೇನು ತುಂಬ ಕಷ್ಟದ ಕೆಲಸ ಅಲ್ಲ
ಅಂತ ಅನಿಸ್ತಾ ಇದೆ ಅಂತ ಅನಿಸುತ್ತೆ. ಅದೇನು ತುಂಬ ಕಷ್ಟದ ಕೆಲಸ ಏನಲ್ವಲ್ಲ. ದಟ್ ಡಸಂಟ್ ಸೌಂಡ್ಸ್ ಟೂ ಬ್ಯಾಡ್, ಅಥವಾ ದ್ಯಾಟ್ ಸೌಂಡ್ಸ್ ಟೂ ಬ್ಯಾಡ್. ದಟ್ ಸೌಂಡ್ಸ್ ಟೂ ಬ್ಯಾಡ್ ಅಂದರೆ ನೀವು ಹೇಳ್ತಾ ಇರೋದು ತುಂಬ ಕೆಟ್ಟ ಐಡಿಯಾ ಅಂತ ಅನಿಸುತ್ತೆ, ಆ ಥರ ಅನಿಸುತ್ತೆ. ಓಕೆ, ಸೌಂಡ್, ಯಾ ದ್ಯಾಟ್ ಸೌಂಡ್ಸ್ ಫನ್, ದ್ಯಾಟ್ ಸೌಂಡ್ಸ್. ಸೌಂಡ್ ಯೂಸ್ ಮಾಡಿದ ಮೇಲೆ ನಾವು ಏನು ಆ್ಯಜೆಕ್ಟಿವ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಸೌಂಡ್ಸ್, ಯಾ ದ್ಯಾಟ್ ಸೌಂಡ್ಸ್ ಗುಡ್, ದ್ಯಾಟ್ ಸೌಂಡ್ಸ್ ಕೂಲ್, ದ್ಯಾಟ್ ಸೌಂಡ್ಸ್ ಫ್ಯಾಂಟಾಸ್ಟಿಕ್. ಸೌಂಡ್ಸ್ ಆದಮೇಲೆ ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಡು ಯು ನೋ ವಿಚ್ ಬುಕ್ ಯು ವಿಲ್ ರೈಟ್ ಅಬೌಟ್? ಯಾವ ಪುಸ್ತಕದ ಬಗ್ಗೆ ನೀನು ಬರೀಕೆ ಅಂತ ಗೊತ್ತಾ ನಿನಗೆ? ಯಾ ಐ ಆಮ್ ಗೋಯಿಂಗ್ ಟು ಚೂಸ್, ಐ ಆಮ್ ಗೋಯಿಂಗ್ ಟು ಚೂಸ್. ಸೊ ನಾನು ಅವತ್ತೇ ಹೇಳಿದೆ ನಿಮಗೆ, ಗೋಯಿಂಗ್ ಅಂತ ನಾವು ಗೋಯಿಂಗ್ ಟು ಅಂತ ಹೇಳಿದಾಗ ಐ ವಿಲ್ ಮೀನಿಂಗ್ ಬರುತ್ತಲ್ಲಿ. ಐ ಆಮ್ ಗೋಯಿಂಗ್ ಟು ಚೂಸ್ ದ ಒನ್ ವಿ ರೆಡ್ ಇನ್ ಕ್ಲಾಸ್, ಅಥವಾ ಇಲ್ಲಿ ದ ಒನ್ ವಿ ರೀಡ್ ಇನ್ ಕ್ಲಾಸ್, ಎರಡು ಥರನೂ ಹೇಳ್ಬೋದು. ಯಾಕೆಂದರೆ ನಾವು ಸಾಮಾನ್ಯವಾಗಿ ಕ್ಲಾಸಲ್ಲಿ ಏನು ಓದ್ತೀವಿ ಅದನ್ನೇ ನಾನು ಚೂಸ್ ಮಾಡ್ತೀನಿ, ಅಥವಾ ನಾವು ಕ್ಲಾಸಲ್ಲಿ ಏನು ಓದಿದ್ವಿ ಅದನ್ನು ಚೂಸ್ ಮಾಡ್ತೀವಿ. ಓಕೆ, ಮಾಡ್ತೀನಿ ಅಂತಿದೆ. ಓಕೆ, ಇಲ್ಲಿ ಸೊ ದ ಒನ್ ವಿ, ದ ಒನ್ ಅಂದರೆ ಇಟ್ಸ್ ಅನ್ ಅಡ್ವಾನ್ಸ್ ಫ್ರೇಸ್. ಇಂಗ್ಲೀಷಲ್ಲಿ ನಾವು ಅಡ್ವಾನ್ಸ್ ಆಗಿ ಯೂಸ್ ಮಾಡೋದು. ದ ಒನ್, ಒನ್ ಅಂದರೆ ಒಂದು. ಓಕೆ, ಒನ್ ಅಂದರೆ ಒಂದು, ದ ಒನ್ ಅಂದರೆ ಸ್ಪೆಸಿಫಿಕ್ ಆಗಿ ಒಂದು. ಓಕೆ, ಸೊ ಇಲ್ಲಿ ಮೀನಿಂಗ್ ಏನು ಬರುತ್ತೆ ಗೊತ್ತಾ? ದ ಒನ್, ಆ್ಯಕ್ಚುಲಿ ದ ಒನ್ದೇ ಒಂದು ಪಾಠ ಸಪ್ರೇಟ್ ಆಗಿದೆ. ಓಕೆ, ದ ಒನ್ ವಿಚ್ ಐ ಗೇವ್ ಯು ಅಂದರೆ, ಓಕೆ, ಆ ಪುಸ್ತಕ ಕೊಡು ಅಂತ ನಾನು ಕೇಳ್ತೀನಿ. ನಾನು ನನ್ನ ಫ್ರೆಂಡಿಗೆ ಗಿವ್ ಮಿ ದ ಬುಕ್ ಬ್ಯಾಕ್ ಅಂತ ಕೇಳ್ತೀನಿ. ಅವಾಗ ಅವ್ನು ಕೇಳ್ತಾನೆ ವಿಚ್ ಒನ್ ಅಂತ ಕೇಳ್ತಾನೆ. ದ ಒನ್ ಐ ಗೇವ್ ಯು, ದ ಒನ್ ಐ ಗೇವ್ ಯು, ನಾನು ಕೊಟ್ಟನಲ್ಲ ಆ ಪುಸ್ತಕ ನನಗೆ ವಾಪಸ್ ಕೊಡು. ಅದನ್ನು ನಾನು ಹೇಗೆ ಕೇಳ್ತೀನಿ ಅಂದರೆ, ಗಿವ್ ಮಿ ದ ಬುಕ್ ಅಂತ ಕೇಳ್ತೀನಿ. ವಿಚ್ ಒನ್, ವಿಚ್ ಬುಕ್ ಅಂತ ಅವ್ನು ಕೇಳಿದಾಗ ದ ಒನ್ ಐ ಗೇವ್ ಯು, ನಾನು ಯಾವುದು ಕೊಟ್ಟನೋ ಅದು ಅಂತ. ಸಿ, ಆ ಫ್ರೇಸ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ ದ ಒನ್ನ ಯೂಸ್ ಮಾಡಬೇಕು. ದ ಒನ್ ವಿ ರೆಡ್ ಇನ್ ಕ್ಲಾಸ್. ಈಗ ನೋಡಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಚೂಸ್, ನಾನು ಸೆಲೆಕ್ಟ್ ಮಾಡ್ತೀನಿ ಯಾವುದನ್ನು ದ ಒನ್ ವಿ ರೆಡ್ ಇನ್ ಕ್ಲಾಸ್, ನಾವು ಕ್ಲಾಸಲ್ಲಿ ಏನು ಓದಿದ್ವಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಅರ್ಥ ಆಗ್ತಿದೆಯಲ್ಲ ನಿಮಗೆ? ದ ಒನ್, ಇದಕ್ಕೆ ದ ಒನ್ ಅಂತ ಯೂಸ್ ಮಾಡ್ತೀವಿ, ದ ಒನ್ ಅಂತ ಯೂಸ್ ಮಾಡ್ತೀವಿ. ದ ಒನ್ಸ್ ಇಲ್ಲಿ ಎಸ್ ಹಾಕಿದ್ರೆ ಅದು ಪ್ಲೂರಲ್ ಆಗುತ್ತೆ. ಒಂದು ವಸ್ತು ತೊಗೊಂಡಾಗ ಒನ್ ಅಂತ ಹೇಳಬೇಕು, ಒಂದಕ್ಕಿಂತ ಜಾಸ್ತಿ ವಸ್ತುಗಳಿದ್ದರೆ ಒನ್ಸ್ ಅಂತ ಹೇಳಬೇಕು. ದ ಒನ್ಸ್, ಅದಕ್ಕೆ ಸಪ್ರೇಟ್ ಪಾಠ ಇದೆ, ಡೋಂಟ್ ವರಿ, ಅದು ಅಡ್ವಾನ್ಸ್ ಲೆವೆಲಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಆಲಿಸ್ ಇನ್ ವಂಡರ್ಲ್ಯಾಂಡ್. ಸೊ ಇಲ್ಲಿ ದ ಒನ್ ಅಂದರೆ ಯಾವುದು? ಆಲಿಸ್ ಇನ್ ವಂಡರ್ಲ್ಯಾಂಡ್. ಯಾವುದು? ಐ ಆಮ್ ಗೋಯಿಂಗ್ ಟು ಚೂಸ್ ದ ಒನ್ ವಿ ರೆಡ್ ಇನ್ ಕ್ಲಾಸ್. ನಾನು ಕ್ಲಾಸಲ್ಲಿ ಯಾವುದನ್ನು ಓದಿದೆನೋ ಅದನ್ನು, ಆ ಮೀನಿಂಗ್ ಬರುತ್ತೆ. ಅದನ್ನು, ಯಾವುದನ್ನು ಓದಿದೆನೋ ಅದನ್ನು ಅನ್ನೋದು ಎರಡು. ಯಾವುದನ್ನು ಅದನ್ನು, ಅವೆರಡೂ ಸೇರಿ ಇಲ್ಲಿ ಬರುತ್ತೆ ಇಂಗ್ಲೀಷಲ್ಲಿ. ದ ಒನ್, ಯಾವುದನ್ನು ಅದನ್ನು, ಆ ಎರಡು ಫ್ರೇಸ್ ಇದೆಯಲ್ಲ ಕನ್ನಡದಲ್ಲಿ, ಅದು ದ ಒನ್ ಅಂತ ಯೂಸ್ ಮಾಡಬೇಕು. ಓಕೆ, ಯಾ ಆಲಿಸ್ ಇನ್ ವಂಡರ್ಲ್ಯಾಂಡ್. ಆಲಿಸ್ ಇನ್ ವಂಡರ್ಲ್ಯಾಂಡ್ ಅನ್ನೋ ಪುಸ್ತಕ ನಾನು ಓದಿದೆ ಕ್ಲಾಸಲ್ಲಿ. ಅದ್ರ ಬಗ್ಗೆ ಅದೇ ನನ್ನ ಫೇವ್ರೆಟ್ ಬುಕ್ಕು, ಅದನ್ನು ನಾನು ಎಸೆ ಬರೀಬೇಕು. ಓಕೆ, ಸೊ ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್. ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್. ಗ್ರೇಟ್ ಅಂದರೆ ಮಹಾ, ತುಂಬ ಚೆನ್ನಾಗಿರುವಂತಹ. ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್. ಲೆಟ್ ಮೀ ನೋ ಇಫ್ ಯು ನೀಡ್ ಹೆಲ್ಪ್. ಸಿ, ಲೆಟ್ ಮೀ ನೋ ಅಂದರೆ ನನಗೆ ತಿಳಿಸಬೇಕು, ನಾನು ತಿಳಿದುಕೊಳ್ಳಲಿ, ನನಗೆ ತಿಳಿಸಿ ಅನ್ನೋ ಮೀನಿಂಗ್ ಬರುತ್ತೆ. ಇಫ್ ಯು ನೀಡ್ ಹೆಲ್ಪ್, ನಿನಗೆ ಸಹಾಯ ಬೇಕು ಅಂತಿದ್ರೆ ನನ್ನನ್ನು ಕೇಳು, ನನಗೆ ತಿಳಿಸು ಅಂತ. ಓಕೆ, ಸೊ ಲೆಟ್ ಮೀ ನೋ. ಲೆಟ್ ಅಂತ ಸಪ್ರೇಟ್ ಪದ ತೊಗೊಂಡಾಗ ಅದಕ್ಕೆ ಮೀನಿಂಗ್ ಸಪ್ರೇಟ್ ಆಗಿರುತ್ತೆ. ಲೆಟ್ ಮೀ ನೋ ಅಂದರೆ ದಯವಿಟ್ಟು ನನಗೆ ತಿಳಿಸಿ. ಪ್ಲೀಸ್ ಲೆಟ್ ಮೀ ನೋ. ಪ್ಲೀಸ್ ಲೆಟ್ ಮೀ ನೋ ಆದಮೇಲೆ ನೀವು ಫ್ರೇಸ್ ಹೇಳ್ಬೋದು, ಹೇಳ್ದೇ ಇರ್ಬೋದು. ಪ್ಲೀಸ್ ಅಂದರೆ ಇಫ್ ಇಟ್ ರಿಕ್ವೈರ್ಸ್. ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ನೀಡ್ ಹೆಲ್ಪ್. ನಿಮ್ಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತಿದ್ದಾಗ ನೀವು ಪ್ಲೀಸ್, ಅವ್ರು ಕೇಳೋಕ್ಕೆ ಮುಜುಗರ ಇರ್ಬೋದೇನೋ. ಸೊ ಇಲ್ಲಿ ಮಕ್ಕಳ ವಿಷಯದಲ್ಲ, ಬೇರೆ ಕೇಳೋಕ್ಕೆ ಮುಜುಗರ ಇದ್ದಾಗ ನೀವು ಕೇಳ್ಬೋದು, ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ನೀಡ್ ಎನಿ ಹೆಲ್ಪ್, ಐ ಕ್ಯಾನ್ ಹೆಲ್ಪ್ ಯು. ಓಕೆ, ಪ್ಲೀಸ್ ಲೆಟ್ ಮೀ ನೋ. ಸಿ, ಲೆಟ್ ಅನ್ನೋದು ಬಿಡು ಅಂತ ಅರ್ಥ. ಲೆಟ್ ಮೀ ಗೋ, ನನ್ನನ್ನು ಬಿಡಿ. ಓಕೆ, ಲೆಟ್ ಮೀ ಇನ್, ನನ್ನನ್ನು ಒಳಗೆ ಬಿಡಿ. ಲೆಟ್ ಮೀ ಗೋ, ನನ್ನನ್ನು ಹೋಗಲು ಬಿಡಿ. ಲೆಟ್ ಮೀ ನೋ, ನನ್ನನ್ನು ತಿಳಿದುಕೊಳ್ಳಲು ಬಿಡಿ ಅಂತ ಅರ್ಥ. ಅಂದರೆ ನನಗೆ ತಿಳಿಸಿ ಅಂತ ಅರ್ಥ. ಓಕೆ, ಆಲ್ರೈಟ್. ಐ ವಿಲ್, ಥ್ಯಾಂಕ್ಸ್ ಮಾಮ್. ಐ ವಿಲ್. ಲೆಟ್ ಮೀ ನೋ ಅಂದ್ರೇನು? ಹೆಲ್ಪ್ ಏನಾದರೂ ಬೇಕಿದ್ರೆ ಕೇಳು ಅಂತ ಹೇಳಿದಾಗ ಓಕೆ ಐ ವಿಲ್ ಅಂದ್ರೇನು? ಓಕೆ ನಾನು ಕೇಳ್ತೀನಿ. ಓಕೆ, ಐ ವಿಲ್ ಲೆಟ್ ಯು ನೋ. ಐ ವಿಲ್ ಲೆಟ್ ಯು ನೋ ಆರ್ ಐ ವಿಲ್ ಆಸ್ಕ್ ಫಾರ್ ಹೆಲ್ಪ್. ಓಕೆ, ಥ್ಯಾಂಕ್ಸ್ ಮಾಮ್. ಸೊ ಇಟ್ಸ್ ಕಾಮನ್. ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಥ್ಯಾಂಕ್ಸ್ ಎಲ್ಲ ಬಳಸೋದಿಲ್ಲ, ಮನೇಲಿ ಮಾತಾಡಬೇಕಾದ್ರೆ. ಇಂಗ್ಲೀಷ್ ಅವರು ಥ್ಯಾಂಕ್ಸನ್ನು ಬಳಸ್ತಾರೆ. ವಿಲ್ ಲುಕ್ ಅಟ್ ಪ್ರಾಜೆಕ್ಟ್ ಡಿಸ್ಕಷನ್. ಈಗ ಮಕ್ಕಳಿಗೆ ಏನಾದರೂ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಅಂಥದ್ದು ಏನಾದರೂ ಇರುತ್ತೆ, ಅಸೈನ್ಮೆಂಟ್ ಆರ್ ಪ್ರಾಜೆಕ್ಟ್ ಸಮಥಿಂಗ್ ಲೈಕ್ ದ್ಯಾಟ್. ಆವಾಗ ಯಾವ ಥರ ನೀವು
ಒಂದು ಕಾನ್ವರ್ಸೇಷನ್ನ ಇಟ್ಕೋಬೋದು. ಸೊ ದ ಕ್ವೆಶ್ಚನ್ಸ್ ಆ್ಯಂಡ್ ದಿ ಆನ್ಸರ್ಸ್. ಓಕೆ, ಯಾ, ಯಾರು ಆನ್ ಮಾಡ್ಕೊಂಡಿದ್ದೀರಾ? ಹೂಸ್ ಗೋನ್ ಟು ಬಿ ಲತಾ? ಶ್ರೀದೇವಿ, ಮಮತಾನ ಶ್ರೀದೇವಿನ ಹೇಳಿ. ಓಕೆ, ಮಮತಾ. ಹಾಂ, ಹಾಗಾದ್ರೆ ಮೈಕ್ ಆಫ್, ಬೇರೆಯವ್ರ ಮೈಕ್ ಆಫ್ ಮಾಡ್ಕೊಳ್ಳಿ, ಎಕೋ ಬರ್ತಾ ಇದೆ. ಓಕೆ ಮಮತಾ, ಐ ಆಮ್ ಗೋನ್ ಟು ಆಸ್ಕ್ ಯು ಕ್ವೆಶ್ಚನ್ಸ್. ಓಕೆ, ಹೌ ವಾಸ್ ಯುವರ್ ಸ್ಕೂಲ್, ಮಮತಾ? Good. We started a new group project in class. Really? What's the project about? We have to make a poster about animals. That sounds interesting. What animal are you working on? I'll nodi. 1 minute. See, nodi. That sounds interesting. Again, I told you, sounds anta bandide. So sound andre illenu shabda alla. Sound admele interesting. So this is an adjective. Adjective andre ವಿಶೇಷಣೆ, ಗುಣ ವಿಶೇಷಣ. ಓಕೆ, ಒಂದು ವಸ್ತುವಿನ, ಒಂದು ವ್ಯಕ್ತಿಯ ಅಥವಾ ಒಂದು ವಿಷಯದ ಗುಣ. ಸೊ ಇಂಟ್ರೆಸ್ಟಿಂಗ್, ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್, ದ್ಯಾಟ್ ಸೌಂಡ್ಸ್ ಬ್ಯಾಡ್, ದ್ಯಾಟ್ ಸೌಂಡ್ಸ್ ಫ್ಯಾಂಟಾಸ್ಟಿಕ್, ದ್ಯಾಟ್ ಸೌಂಡ್ಸ್ ಕ್ರೇಜಿ, ದ್ಯಾಟ್ ಸೌಂಡ್ಸ್ ಕೂಲ್, ಈ ಥರದ್ದು. ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ವಿಶ್ಲೇಷಣೆ ಅಲ್ಲ, ಗುಣ ವಿಶೇಷಣ. ಇಟ್ಸ್ ವೆರಿ ಸಿಂಪಲ್. ನಾವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ. ಗುಣ ವಿಶೇಷಣ ಅವೆಲ್ಲ ಬೇಡ. ಈಗ ಒಂದು ಬಾಲ್ ಏನಾದರೂ ಒಂದು ತೊಗೊಳ್ಳಿ, ಒಟ್ಟು ಏನಾದರೂ ಒಂದು ವಸ್ತು. ಗುಡ್ ಸಿನಿಮಾ, ದ್ಯಾಟ್ಸ್ ಅ ಗುಡ್ ಸಿನಿಮಾ. ಗುಡ್ ಅನ್ನೋದು ವಿಶೇಷಣ, ವಿಶೇಷತೆ. ವಿಶೇಷತೆ ಅಲ್ಲ, ಸಿನಿಮಾದ ಒಂದು ವಿಶೇಷಣ. ಸಿನಿಮಾವನ್ನು ನಾವು ಡಿಸ್ಕ್ರೈಬ್ ಮಾಡೋ ರೀತಿ, ಸಿನಿಮಾವನ್ನು ವರ್ಣಿಸುವ ರೀತಿ. ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ಆ್ಯಾವ್ರೇಜ್ ಸಿನಿಮಾ, ಬೋರಿಂಗ್ ಸಿನಿಮಾ. ಒಳ್ಳೆ, ಕೆಟ್ಟ, ಬೋರಿಂಗ್, ಆ್ಯಾವ್ರೇಜ್ ಇವೆಲ್ಲ ಒಂದು ವಸ್ತು ಅಂದರೆ ಸಿನಿಮಾ. ಓಕೆ, ಸೊ ಈಗ ಪರ್ಸನ್ ಅಂತ ತೊಗೊಂಡಾಗ ಒಳ್ಳೆ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಅಥವಾ ಕೂಲ್ ವ್ಯಕ್ತಿ, ಜಾಲಿ, ಅಥವಾ ಕೈಂಡ್ ಪರ್ಸನ್, ದಯಾಳು, ಇವೆಲ್ಲ ವ್ಯಕ್ತಿಗಳಿಗೆ. ಓಕೆ, ಸೊ ಇದಕ್ಕೆ ನಾವು ಆ್ಯಜೆಕ್ಟಿವ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ್ಯಜೆಕ್ಟಿವ್ಸ್ ಅಂದರೆ ಅದರ ಗುಣ, ವ್ಯಕ್ತಿಯನ್ನು ವರ್ಣಿಸುವ ಗುಣ ವಿಶೇಷಣ. ಓಕೆ, ನೋಡಿ ಇಲ್ಲಿ ಹಾಗೆ, ವಾಟ್ ಆ್ಯನಿಮಲ್ ಆರ್ ಯು ವರ್ಕಿಂಗ್ ಆನ್? ಸೊ ವಿಚ್ ಆ್ಯನಿಮಲ್ ಇಲ್ಲ, ಯಾಕೆಂದರೆ ಪ್ರಾಣಿಗಳ ಬಗ್ಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಾಗಾದರೆ ಯಾವ ಪ್ರಾಣಿಗಳು ಅಂತ ಕನ್ನಡದಲ್ಲಿ ಕೇಳ್ತೀವಿ, ಯಾವ ಪ್ರಾಣಿ ಬಗ್ಗೆ ನೀನು ಮಾಡ್ತೀವಿ. ಬಟ್ ಇಂಗ್ಲೀಷಲ್ಲಿ ವಾಟ್ ಆ್ಯನಿಮಲ್, ಏನು ಪ್ರಾಣಿ ಅಂತ ನೀನು ಪ್ರಾಜೆಕ್ಟ್ ಮಾಡಿ, ಏನು ಪ್ರಾಣಿ ತೊಗೊಂಡು ಪ್ರಾಜೆಕ್ಟ್ ಮಾಡ್ತೀಯಾ. ವಿಚ್ ಆ್ಯನಿಮಲ್ ಅಂತ ಆದರೆ ಇಲ್ಲಿ ಐ ಹ್ಯಾವ್ ಟು ಮೇಕ್ ಪೋಸ್ಟರ್ ಅಬೌಟ್ ಆ್ಯನಿಮಲ್ಸ್. ಓಕೆ, ವಿಚ್ ಆ್ಯನಿಮಲ್ಸ್ ಅಂತ ನಾವು ಕೇಳೋಂಗಿಲ್ಲ, ಯಾಕೆಂದರೆ ವಿಚ್ ಆ್ಯನಿಮಲ್ಸ್ ಅಂದರೆ ನಮಗೊಂದು 5 ಆ್ಯನಿಮಲ್ಸ್ ಆಲ್ರೆಡಿ ಪೋಸ್ಟರ್ಸ್ ಇದು ಆಲ್ರೆಡಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತ ಕೇಳಿ, ಅದರಲ್ಲಿ ಆಲ್ರೆಡಿ ಆಪ್ಷನ್ ಇದ್ದರೆ ವಿಚ್, ಇಲ್ಲಾಂದರೆ ವಾಟ್. ಓಕೆ, ಇಸ್ ದಟ್ ಮೈ ಸೆಂಟೆನ್ಸ್? ಯಾ, ಸೊ that sounds interesting. What animal are you working on? I picked the rabbit. They are so cool. Oh, okay, that's a fun choice. When is the project due? Next Friday, so we have some time. Well, make sure you start early so it's not rushed. I will, don't worry. Very good, Mamta. So that's how you that was very natural. Okay, so the tone, now real like conversation ಮಾತಾಡೋ ಥರನೇ ಇತ್ತು, ಅದು ಹಾಗಿರಬೇಕು. ಸೊ when you ask I will, don't worry. And next Friday, so we have some time. I picked the rabbit. They are so cool. Very good, Mamta. That's how you say. Now you ask me questions. So you try mother. I'll play Lata. How was school, Lata? Good. We started a new project in class. Really? What's the project about? We have to make a poster about animals. That sounds interesting. What animal are you working on? Don't hurry. Like, don't run. That sounds interesting. When you that ಅನ್ನೋದನ್ನು ತುಂಬ ಜನ ನಾವು ಮಿಸ್ಪ್ರೊನೌನ್ಸ್ ಮಾಡ್ತೀವಿ. 99% it is that ಅಲ್ಲ. that ಅಂದರೆ THUT is that, which is there is no word. Okay, that. ನೀವು THAT ಯಾವಾಗ ಬಂದ್ರೇನು that ಅಂತಾನೆ ಹೇಳಬೇಕು. That sounds ಅಲ್ಲ, that sounds. Say it again. That sounds interesting. What animal are you working on? I picked the rabbit. They are so cool. That's a fun choice. When is the project due? Next Friday, so we have some time. Well, make sure you start early so it's not rushed.
ಐ ವಿಲ್, ಡೋಂಟ್ ವರಿ. ಓಕೆ, ಸೊ ಇದ್ರ ಮೀನಿಂಗ್ ಏನು? ಹೌ ವಾಸ್, ಅಗೈನ್ ದ ಸೇಮ್ ಕ್ವೆಶ್ಚನ್ ಸೇಮ್ ಆಗುತ್ತೆ, ಇಲ್ಲಿ ಇದು ಕಾಂಟೆಂಟ್ ಚೇಂಜ್ ಇರುತ್ತೆ ಅಷ್ಟೇ. ಗುಡ್. ನೀವು ನಿಮ್ಮ ದಿನ ಹೇಗಿತ್ತು ಅಂತ ಕೇಳಿದಾಗ ಆ ದಿನ ನಿಮಗೆ ಹೇಗೆ ಇದ್ದಿತ್ತು ಅದನ್ನು ಹೇಳ್ಬೋದು. ಇಟ್ ವಾಸ್ ಯೂಶ್ವಲ್. ಹೌ ವಾಸ್ ಯುವರ್ ಡೇ? ಅಥವಾ ಇಲ್ಲಿ ನೋಡಿ ಸ್ಕೂಲ್ ಅಂತಿದೆ, ಮಕ್ಕಳ ಹತ್ರ ಸ್ಕೂಲ್ ಅಂತಲೇ ಕೇಳೋದು. ಆರ್ ಯು ಕ್ಯಾನ್ ಆಸ್ಕ್ ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್, ಆರ್ ಹೌ ವಾಸ್ ಯುವರ್ ಡೇ ಅಟ್ ಯುವರ್ ಆಫೀಸ್, ಹೌ ವಾಸ್ ಯುವರ್ ಡೇ. ಈಗ ಟೀಚರ್ಸ್ ಹತ್ರ ನೀವು ಕೇಳೋದಾದರೆ, ಟೀಚರ್ ಅವರ ಪೇರೆಂಟ್ಸ್ ಇದ್ದರೆ ಅಥವಾ ಟೀಚರ್ಸ್ದು ಸ್ಪೌಸಸ್, ಹಸ್ಬೆಂಡ್ ಆರ್ ವೈಫ್, ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಹೌ ವಾಸ್ ಯುವರ್ ಡೇ ಅಂತ ಕೇಳಿದ್ರೆ ಸಾಕು. ಸೊ ಡೇನ ನೀವು ವರ್ಣಿಸೋ ರೀತಿ, ಯಾ ಇಟ್ ವಾಸ್ ಗುಡ್, ಅಥವಾ ಯು ಕ್ಯಾನ್ ಸೇ ದ ಡೇ ವಾಸ್ ಇಂಟ್ರೆಸ್ಟಿಂಗ್, ಆರ್ ದ ಡೇ ವಾಸ್ ಸೇಮ್ ಆ್ಯಸ್ ಯಸ್ಟರ್ಡೇ, ನೆನ್ನೆ ಹೇಗಿತ್ತು ಹಾಗೆ. ಆರ್ ಯು ಕ್ಯಾನ್ ಸೇ ಇಟ್ ವಾಸ್ ಅನ್ ಯೂಶುವಲ್ ಡೇ, ಆರ್ ಯು ಕ್ಯಾನ್ ಸೇ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಆರ್ ಇಟ್ ವಾಸ್ ಅ ಹಾರಿಬಲ್ ಡೇ. ತುಂಬ ಕೆಟ್ಟ ದಿನ ಆದರೆ ಯು ಕ್ಯಾನ್ ಸೇ ಇಟ್ ವಾಸ್ ಎ ಹಾರಿಬಲ್ ಡೇ, ಹಾರಿಬಲ್. ಅಥವಾ ಇಟ್ ವಾಸ್ ಬ್ಯಾಡ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಟ್ ವಾಸ್ ಎ ವೆರಿ ಬ್ಯಾಡ್ ಡೇ ಫಾರ್ ಮಿ ಟುಡೇ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಡೇ ಯು ಸ್ಪೆಂಟ್. ಓಕೆ, where were we? All right, yeah. ಹೇಳಿದ್ವಾ ಇದು? ಡಿಡ್ ವಿ ಪ್ಲೇ ದ ರೋಲ್? ಎರಡು ರೋಲ್ ಪ್ಲೇ ಆಯ್ತಲ್ಲ? ಎರಡು ಆಗಿದೆ. ಐ ವಾಸ್ ಎಕ್ಸ್ಪ್ಲೈನಿಂಗ್. ಓಕೆ, ನಾನು ಮೀನಿಂಗ್ ಹೇಳ್ತಾ ಇದ್ನ, ರೈಟ್. ಓಕೆ, ಹೌ ವಾಸ್ ಸ್ಕೂಲ್, ಲತಾ? ಸೊ ಗುಡ್, ವಿ ಸ್ಟಾರ್ಟೆಡ್ ಅ ನ್ಯೂ ಗ್ರೂಪ್ ಪ್ರಾಜೆಕ್ಟ್ ಇನ್ ಕ್ಲಾಸ್. We started a new group project in class. Okay, so now I'm going to ask you a question. So what tense is this sentence? This sentence ಯಾವ tense ಅಲ್ಲಿ ಇದೆ? Past tense ಅಲ್ಲಿ ನಾಲ್ಕು. Huh? Simple past. How? Simple past ನಲ್ಲಿ Okay, all right. Simple past ಅಂತ ಹೆಂಗೆ ಹೇಳ್ತೀರಾ? started, we started. Yeah, ಅಷ್ಟೇ, ವೆರಿ ಸಿಂಪಲ್. ಓಕೆ, ಹಾಂ, ಎಸ್. ನೋಡಿ, ಕರೆಕ್ಟಾಗಿ ನಿಮಗೆ ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು ಅದು ಯಾವ ಟೆನ್ಸಲ್ಲಿದೆ. ಪ್ಲೀಸ್ ಮ್ಯೂಟ್ ಮಮತಾ, ನಿಮ್ದು ಯಾಕೋ ಡಿಸ್ಟರ್ಬೆನ್ಸ್ ಇದೆ ಐ ಗೆಸ್. ಯಾ, ಥ್ಯಾಂಕ್ ಯು. ಓಕೆ, ವಿ ಸ್ಟಾರ್ಟೆಡ್. ನಾವು ಸೆಂಟೆನ್ಸ್ ನೋಡಿದಾಗ ಸುಮ್ಮನೆ ಜಸ್ಟ್ ಓದೋದಲ್ಲ. ಇಟ್ಸ್ ನಾಟ್ ಜಸ್ಟ್ ಎ ಕಾನ್ವರ್ಸೇಷನ್ ಆರ್ ಇಟ್ಸ್ ನಾಟ್ ಜಸ್ಟ್ ಎ ಸೆಂಟೆನ್ಸ್. ಅದರಲ್ಲಿ ನಾವೇನು ಕಲ್ತಿರ್ತೀವಿ, ನಾವು ಈಗ ಟೆನ್ಸ್ ಕಲ್ತಿದ್ದೀವಲ್ವಾ, ಅಲ್ಲಿ ಟೆನ್ಸ್ ಕಲಿತಾಗ ಅದರಲ್ಲಿ ಏನು ಟೆನ್ಸ್, ಯಾವ ಟೆನ್ಸ್ ಅದು, ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕು. ಓಕೆ, ನಾ ರಿಯಲಿ what's the project about? So what's the project about? What about the project alla? So there is a difference between what's the project about. Project ಯಾವುದರ ಬಗ್ಗೆ ಇದೆ, ಇದನ್ನು ನೀವು ಈ ಕಡೆ ಅಬೌಟ್ ಈ ಕಡೆ ಹಾಕಿದ್ರೆ what about the project? What about the project? ಪ್ರಾಜೆಕ್ಟ್ ಬಗ್ಗೆ ಏನು, ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಲಿಲ್ಲ ನೀನು. What about the project? You didn't say anything about the project. ಅದು ಬೇರೆ. What about the project ಬೇರೆ, what's the project about? ಅಬೌಟ್ನ ಲಾಸ್ಟಿಗೆ ಹಾಕಿದ್ರೆ ಅದರ ಬಗ್ಗೆ, ಅಂದರೆ ಅದರ ಬಗ್ಗೆ, ಯಾವುದರ ಬಗ್ಗೆ ಪ್ರಾಜೆಕ್ಟ್ ಅಂತ. ಕನ್ನಡದಲ್ಲಿ ಇದನ್ನು ಹೇಳಬೇಕಂದ್ರೆ ಯಾವುದ್ರ ಬಗ್ಗೆ ಪ್ರಾಜೆಕ್ಟ್ ಅಂದರೆ ಪ್ರಾಜೆಕ್ಟ್ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಲ್ವಲ್ಲ ನೀವು. ವಿ ನೋ ದ ಪ್ರಾಜೆಕ್ಟ್, ಬಟ್ ಆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಲ್ವಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಅಬೌಟ್ನ ಲಾಸ್ಟಿಗೆ ಹಾಕಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ, ನೀವು ಮಧ್ಯದಲ್ಲಿ ಹಾಕಿದ್ರೆ ಅದರ ಮೀನಿಂಗ್ ಚೇಂಜ್ ಆಗುತ್ತೆ. ಓಕೆ, ಸೊ ಅಗೈನ್ ವಿ ಹ್ಯಾವ್ ಟು, ನಾನು ಹೇಳಿದೆ ಮಾಡಬೇಕು, ಹ್ಯಾವ್ ಟು ಅಂತ ಬಂದಾಗ ವಿ ಹ್ಯಾವ್ ಟು ಮೇಕ್ ಅ ಪೋಸ್ಟರ್ ಅಬೌಟ್ ಆ್ಯನಿಮಲ್ಸ್ ಬಗ್ಗೆ ಪೋಸ್ಟರ್ ಮಾಡಬೇಕು. ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ಅಗೈನ್ that sounds interesting. What animal are you working on? ಓಕೆ, ಸೊ ಪ್ರಾಣಿಗಳ ಬಗ್ಗೆ ನಾನು ಪೋಸ್ಟ್ ಮಾಡಬೇಕು ಅಂತ ಹೇಳಿದಾಗ ತಾಯಿ ಕೇಳ್ತಾಳೆ, ಹೌದಾ, ಓ ಚೆನ್ನಾಗಿದೆ ಐಡಿಯಾ, ಪರವಾಗಿಲ್ಲ. ಯಾವ ಪ್ರಾಣಿಗಳ ಬಗ್ಗೆ, ಯಾವ ಪ್ರಾಣಿಗಳ ಬಗ್ಗೆ ನೀನು ಮಾಡಬೇಕು ಅಂತಿದೆಯಾ? ವಾಟ್ ಆ್ಯನಿಮಲ್ಸ್ ಆರ್ ಯು ವರ್ಕಿಂಗ್ ಆನ್? ಅಂದರೆ ವರ್ಕಿಂಗ್ ಆನ್ ಅಂದರೆ ಕೆಲಸ ಮಾಡುತ್ತಿವೆ, ಅಂದರೆ ಏನು ಐಡಿಯಾ ಇದೆ ನಿನಗೆ, ಯಾವುದ್ರ ಮೇಲೆ ನೀನು ಏನಾದರೂ ಮಾಡ್ತಾ ಇದೆಯಾ? ಆ ಆ್ಯನಿಮಲ್ಸ್ದು ಪೋಸ್ಟರ್ಸು ಪಿಕ್ಚರ್ಸ್ ಏನಾದ್ರು ತೊಗೊಂಡು ಏನಾದರೂ ಮಾಡ್ತಾ ಇದೆಯಾ? ಆರ್ ಯು ವರ್ಕಿಂಗ್ ಆನ್ ಸಮಥಿಂಗ್? ಆ ಥರ. ಐ ಪಿಕ್ ದ ರಾಬಿಟ್. ಓಕೆ, ಐ ಪಿಕ್ ದ ರಾಬಿಟ್, ನಾನು ಪಿಕ್ ಮಾಡಿದೆ. ರಾಬಿಟ್ ಅಂದರೆ ಮೊಲ. ದೇ ಆರ್ ಸೋ ಕೂಲ್. ಇಲ್ಲಿ ಕೂಲ್ ಅಂದರೆ ಇಂಗ್ಲೀಷಲ್ಲಿ ಎರಡು ಮೀನಿಂಗ್ ಇದೆ. ಕೂಲ್ ಅಂದರೆ ತುಂಬ ತಣ್ಣಗೆ, ಇನ್ನೊಂದು ಕೂಲ್ ಅಂದರೆ ಸಖತ್ತಾಗಿದೆ, ಸೂಪರ್ ಆಗಿದೆ ಅನ್ನೋದಕ್ಕೆ ಏನು ಕೂಲ್ ಅಂತ ಬಳಸ್ತಾರೆ. ಓಕೆ, ದ್ಯಾಟ್ಸ್ ಸೂಪರ್ ಕೂಲ್ ಅಂತಲೂ ಹೇಳ್ಬೋದು. ದ್ಯಾಟ್ಸ್ ಕೂಲ್. ಕೂಲ್ ಅಂದರೆ ತುಂಬ ತಣ್ಣಗೆ ಅಂತಲ್ಲ, ಚೆನ್ನಾಗಿದೆ, ಸಖತ್ತಾಗಿದೆ. ದ್ಯಾಟ್ಸ್ ಅ ಫನ್ ಚಾಯ್ಸ್. ಫನ್, ಅಗೇನ್ ಕೂಲ್ ಮತ್ತು ಫನ್ ಅದೇ ಥರ. ಫನ್ ಅಂದರೆ ತುಂಬ ಚೆನ್ನಾಗಿರುವಂಥದ್ದು, ಸಖತ್ತಾಗಿರುವಂಥದ್ದು. ಓಕೆ, ಅಂದರೆ ತುಂಬ ಫನ್ನಿ ಅಲ್ಲ. ಫನಿ ಇಸ್ ಡಿಫ್ರೆಂಟ್, ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಫನ್. ಫನ್ ಬೇರೆ, ಫನಿ ಬೇರೆ. ಓಕೆ, ಸೊ ಫನಿ ಅಂತ ಹೇಳಿದ್ರೆ ತಮಾಷೆ ಇರುವಂಥದ್ದು. ಫನ್ ಅಂದರೆ ಸಂತೋಷ ಇರುವಂಥದ್ದು ಅಥವಾ ಚೆನ್ನಾಗಿರುವಂಥದ್ದು, ಆ ಮೀನಿಂಗ್ ಬರುತ್ತೆ. ಈಗ ನಾವು ದ್ಯಾಟ್ ಸೌಂಡ್ಸ್ ಫನ್ ಅಂತಲೂ ಹೇಳಿ. ಯಾ, ದ್ಯಾಟ್ ಸೌಂಡ್ಸ್ ಫನ್
ಅಂದರೆ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ದ್ಯಾಟ್ ಸೌಂಡ್ಸ್ ಫನ್. ಓಕೆ, ವೆನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ? ವೆನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ? ಡ್ಯೂ ಅಂದ್ರೆ ಏನು? ಲಾಸ್ಟ್ ಡೇಟ್ ಯಾವಾಗ ಅಂತ. ಲಾಸ್ಟ್ ಯಾವಾಗ? ವೆನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ? ಯಾವಾಗ ಒಪ್ಪಿಸ್ಬೇಕು ಅದನ್ನು, ಯಾವಾಗ ನೀವು ಲಾಸ್ಟ್ ಡೇಟ್ ಇದೆ ಅಂತ. ನೆಕ್ಸ್ಟ್ ಫ್ರೈಡೇ. ಸೊ ವಿ ಹ್ಯಾವ್ ಸಮ್ ಟೈಮ್. ನೆಕ್ಸ್ಟ್ ಫ್ರೈಡೇ ಮುಂದಿನ ವಾರ, ಮುಂದಿನ ಶುಕ್ರವಾರ ಇರೋದು. ಸೊ ಹಾಗಾಗಿ, ಸೊ ಅಂದರೆ ಹಾಗಾಗಿ. ಕೆಲವು ದಿನ ಎಲ್ಲ ನೋಡಿ ಈ ಸೊ, ಆಮೇಲೆ ನಾನು ಹೇಳಿದ್ನಲ್ಲ ವಾಟ್, ಆಮೇಲೆ ಅಬೌಟ್, ಆಮೇಲೆ ದ ಒನ್, ಕೆಲವುದೆಲ್ಲ ನಿಮಗೆ ಮುಂದೆ ಇರೋ ಪಾಠದ್ದು ಆಲ್ರೆಡಿ ಬಂದಿರುತ್ತೆ. ಯಾಕೆಂದರೆ ಕಾನ್ವರ್ಸೇಷನಲ್ಲಿ ಬರೀ ಟೆನ್ಸನ್ನು ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲಾದರೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾಂಟೆಕ್ಸ್ಟಲ್ಲಿ ಸೆಂಟೆನ್ಸನ್ನು ಮಾಡಬೇಕು ಅಂದರೆ ಅದರಲ್ಲಿ ಬೇರೆ ವಿಷಯಗಳು ಇರುತ್ತೆ. ಈ ಸೊ ಅನ್ನೋದಿದೆಯಲ್ಲ, ದಿಸ್ ಇಸ್ ಅ ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಎರಡು ಸೆಂಟೆನ್ಸ್ಗಳನ್ನು ಜೋಡಿಸುವಂಥದ್ದು. ಅದು ಅಲ್ಪ ಸ್ವಲ್ಪ ಅಲ್ಲೂ ಇಲ್ಲೂ ಬರುತ್ತೆ, ಅದನ್ನು ನಾನು ಅಲ್ಲಲ್ಲೇ ಹೇಳ್ತೀನಿ. ಹಾಗೆ ಅದ್ರ ಸಪ್ರೇಟ್ ಪಾಠ ಇದೆ. ನೆಕ್ಸ್ಟ್ ಫ್ರೈಡೇ. ಸೊ ಹಾಗಾಗಿ ವಿ ಹ್ಯಾವ್ ಸಮ್ ಟೈಮ್. ವಿ ಹ್ಯಾವ್ ಸಮ್ ಟೈಮ್. ಸಮ್ ಅಂದರೆ ಸ್ವಲ್ಪ ಇದೆ, ಸ್ವಲ್ಪ ಏನಿದೆ, ಟೈಮ್ ಇದೆ. ವಿ ಹ್ಯಾವ್ ಸಮ್. ಸಿ ಇಲ್ಲಿ ಹ್ಯಾವ್ ಮತ್ತು ನೋಡಿ ಹ್ಯಾವ್ ಬಂದಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹ್ಯಾವ್ ಅಂದರೆ ಇಲ್ಲಿ ನಮಗೆ ಇರುವುದು. ಹ್ಯಾವ್ ಟು. ಹ್ಯಾವ್ ಟು ಬಂದರೆ ಮಾಡಬೇಕು. ಬೇಕು ಅಂದರೆ ಏನೋ ಬೇಕು ಅಲ್ಲ, ಮಾಡಬೇಕು. ಹ್ಯಾವ್ ಟು ಮೇಕ್, ಮಾಡಬೇಕು ಏನನ್ನ, ಪ್ರಾಜೆಕ್ಟ್. ಸೊ ಹ್ಯಾವ್ ಟು ಅಂತ ಬಂದಾಗ ಏನಾದರೂ ಮಾಡಬೇಕಾದ್ರೆ, ಸೊ ಐ ಹ್ಯಾವ್ ಟು ಗೋ, ನನಗೆ ಹೋಗಬೇಕು. ಐ ಹ್ಯಾವ್ ಟು ಡೂ ಮೈ ಹೋಮ್ವರ್ಕ್, ನನ್ನ ಹೋಮ್ವರ್ಕ್ ನಾನು ಮಾಡಬೇಕು. ಐ ಹ್ಯಾವ್ ಟು ಟೇಕ್ ಕ್ಲಾಸಸ್, ನಾನು ಕ್ಲಾಸ್ ತಗೋಬೇಕು. ಓಕೆ, ಸೊ ಇಲ್ಲಿ ಬರೀ ಹ್ಯಾವ್. ವಿ ಹ್ಯಾವ್ ಸಮ್ ಟೈಮ್. ಇಲ್ಲೇನು ಹ್ಯಾವು? ಇದೆ, ಇದೆ ಅಥವಾ ನಾವು ಹೊಂದಿದ್ದೇವೆ. ವಿ ಹ್ಯಾವ್ ಸಮ್ ಟೈಮ್, ನಮಗೆ ಸ್ವಲ್ಪ ಸಮಯ ಇದೆ ಅಂತ ಅರ್ಥ. ಡು ಯು ಹ್ಯಾವ್ ಟೈಮ್? ಯಸ್, ಯಸ್ ಐ ಹ್ಯಾವ್ ಟೈಮ್. ಕ್ಯಾನ್ ವಿ ಟಾಕ್ ಫಾರ್ ಅ ವೈಲ್? ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ಅಫ್ಕೋರ್ಸ್ ವಿ ಕ್ಯಾನ್ ಟಾಕ್ ಫಾರ್ ಅ ವೈಲ್. ಓಕೆ, ಡು ಯು ಹ್ಯಾವ್ ಟೈಮ್? ಹ್ಯಾವ್. ಓಕೆ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಪೆನ್ಸಿಲ್, ಐ ಹ್ಯಾವ್ ಅ ಸೆಲ್ ಫೋನ್. I have. Okay, yeah. Now, well, make sure you start early so it's not rushed. So ಇಲ್ಲಿ well ಅಂತ ಬಳಸೋದು ಇಂಗ್ಲೀಷಲ್ಲಿ ಇಟ್ಸ್ ವೆರಿ ಕಾಮನ್. ವೆಲ್ ಅಂದರೆ ಸರಿ, ಹಾಗಾದರೆ ಅಂತ ಬರುತ್ತೆ, ಅಥವಾ ಸರಿ ಅಂತ ನಾವು ಬಳಸ್ತೀವಿ. ಈ ಸರಿ ಅನ್ನೋದು ಎಷ್ಟು ಸರಿ ಬಳಸೋದು? ಸರಿ ಅನ್ನೋದ್ರ ಮೀನಿಂಗ್ ಏನು ಹೇಳಿ? ಸರಿ ಅನ್ನೋದನ್ನ ಇಂಗ್ಲೀಷಲ್ಲಿ ಇನ್ನೊಂದು ಮೀನಿಂಗಲ್ಲಿ ಹೆಂಗೆ ಹೇಳ್ಬೋದು? ಕರೆಕ್ಟ್ ಅಂತ. ಸೊ ಸರಿ ಅಂದರೆ ಒಂದು ಕರೆಕ್ಟ್ ಅಂತ ಅಲ್ವಾ? ಹಾಗಾದರೆ ಸರಿ, ಇದನ್ನು ಹಾಗಾದರೆ ಸರಿ ಅಂತ ಬಳಸ್ತೀವಿ. ಏನು ಹಾಗಾದರೆ ಸರಿ? ತಪ್ಪಿತ್ತಾ ಅದಕ್ಕಿಂತ ಮುಂಚೆ? ಇಲ್ಲ. ಸೊ ಹಾಗಾದರೆ ಸರಿ, ನಾಳೆ ನಾನು ಕಾಲ್ ಮಾಡ್ತೀನಿ. ಏನಕ್ಕೆ ಸರಿ ಯೂಸ್ ಮಾಡಬೇಕು? ಹಾಗಾದರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬೋದಲ್ವಾ? ಹಾಗಾದರೆ ನಾಳೆ ನಾನು ಕಾಲ್ ಮಾಡ್ತೀನಿ. ಸರಿ ಹಾಗಾದರೆ ಅಂತ ಹೇಳ್ತೀವಿ. ಸರಿ ಹಾಗಾದರೆ, ಹಾಗಾದರೆ ಸರಿ. ವೈ ಡು ವಿ ಯೂಸ್ ದೀಸ್ ಥಿಂಗ್ಸ್? ಇಸ್ ಇಟ್ ರಿಯಲಿ ನೆಸೆಸರಿ? ಸರಿ ನಾಳೆ ಬನ್ನಿ. ಸರಿ ಯಾಕೆ ನಾಳೆ ಬನ್ನಿ ಅಂತ ಹೇಳ್ಬೇಕಲ್ಲ? ವೈ ಡು ಯು ಸೇ ಸರಿ ವೆನ್ ಯು ತುಂಬ ಸರಿ ಬಳಸ್ತೀವಿ ನಾವು ಅದನ್ನು, ಗಮನಿಸಿಲ್ಲ ಅಷ್ಟೇ, ರೈಟ್? ಯಾ. ಸೊ ಎಸ್, ಬೇಸಿಕ್ಲಿ ಇಟ್ಸ್ a filler ವರ್ಡ್. ಅದರದ್ದು ಅವಶ್ಯಕತೆ ಇಲ್ಲದೇ ಇದ್ದರೂ, ಅದಿದ್ರೂ ಇಲ್ಲದೇ ಇದ್ದರೂ, ಇಟ್ ಡಸಂಟ್ ಮೇಕ್ ಎನಿ ಚೇಂಜ್, ಇಟ್ ಡಸಂಟ್ ಮೇಕ್ ಎನಿ ಚೇಂಜ್ ಇನ್ ದ ಸೆಂಟೆನ್ಸ್, ಆ್ಯಕ್ಚುಯಲ್ ಸೆಂಟೆನ್ಸ್, ರೈಟ್? ಹಾಗೆ ವೆಲ್ ಅನ್ನೋದು ಇಂಗ್ಲೀಷಲ್ಲಿ ವೆಲ್ ಅಂದರೆ ಒಂದು ಬಾವಿಗೆ ವೆಲ್ ಅಂತ ಹೇಳ್ತೀವಿ. ಇನ್ನೊಂದು ಐ ಆಮ್ ವೆರಿ ವೆಲ್, ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ. ವೆಲ್ ಅಂದರೆ ವೆಲ್ನೆಸ್. ಐ ಆಮ್ ವೆಲ್. ಐ ಆಮ್ ನಾಟ್ ವೆಲ್. ಐ ಆಮ್ ನಾಟ್ ವೆಲ್ ಅಂದ್ರೇನು? ನನಗೆ ಹುಷಾರಿಲ್ಲ. ವೆಲ್ ಅಂದರೆ ನಾನು ಹುಷಾರಾಗಿಲ್ಲ, ನನಗೆ ಏನೋ ಇದಿದೆ, ಜ್ವರ ಇದ್ದರೆ ಯು ಕ್ಯಾನ್ ಸೇ ಲೈಕ್ ಐ ಆಮ್ ನಾಟ್ ವೆಲ್. ಐ ಆಮ್ ನಾಟ್ ಗೋನಾ ಅಟೆಂಡ್ ಟುಡೇಸ್ ಕ್ಲಾಸ್. ಐ ಆಮ್ ನಾಟ್ ವೆಲ್. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಐ ಆಮ್ ನಾಟ್ ವೆಲ್. ಸೊ ಆ ವೆಲ್ ಬೇರೆ, ಈ ವೆಲ್ ಬೇರೆ. ಈ ವೆಲ್ ಅಂದರೆ ಸರಿ ಆ ಥರ, ಆ ಮೀನಿಂಗ್ ಬರುತ್ತೆ. ಓಕೆ, ಸೊ ವೆಲ್ ಲೆಟ್ ಮಿ ಕಾಲ್ ಲೇಟರ್. ಓಕೆ, ಸೊ ವೆಲ್, ಸೊ ಆ ಥರ ನಾವು ವೆಲ್ಲನ್ನು ಬಳಸ್ತೀವಿ. ಓಕೆ, ಸೊ ವೆಲ್ಲನ್ನು ನೀವು ಸಿಚುವೇಶನಿಗೆ ತಕ್ಕಂತೆ ಅದರ ಧ್ವನಿ ಚೇಂಜ್ ಮಾಡ್ಬೋದು. ವೆಲ್ ಅಂತ ಹೇಳ್ಬೋದು, ವೆಲ್ ಹೆಂಗೆ ಬೇಕಾದ್ರೆ ಅದನ್ನು ಯೂಸ್ ಮಾಡು ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸೆಂಟೆನ್ಸ್ ಮುಂದೆ ಏನು ಹೇಳ್ತೀರಿ? ಓಕೆ, ಇಲ್ಲಿ ನೀವು ಹೆಂಗೆ ಹೇಳ್ಬೋದು? ವೆಲ್, ಮೇಕ್ ಶ್ಯೂರ್ ಯು ಸ್ಟಾರ್ಟ್ ಅರ್ಲಿ ಸೊ ಇಟ್ಸ್ ನಾಟ್ ರಸ್ಟ್. ಸೊ ಇಲ್ಲಿ ನೋಡಿ, ಮೇಕ್ ಶ್ಯೂರ್, ಇದನ್ನು ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವಿ? ವೆಲ್, ಮೇಕ್ ಶ್ಯೂರ್. ಮೇಕ್ ಶ್ಯೂರ್ ಅಂದರೆ ಖಾತರಿಪಡಿಸಿಕೋ, ಗ್ಯಾರಂಟಿ ಮಾಡ್ಕೋ, ಖಾತರಿಪಡಿಸಿಕೋ. ಓಕೆ, ಆಮೇಲೆ ಯು ಸ್ಟಾರ್ಟ್ ಅರ್ಲಿ. ಅರ್ಲಿ ಅಂದರೆ ಮುಂಚಿತವಾಗಿ. ಸ್ಟಾರ್ಟ್ ಅರ್ಲಿ ಸೊ ಇಟ್ಸ್ ನಾಟ್ ರಸ್ಟ್. ರಸ್ಟ್ ಅಂದರೆ ಅರ್ಜೆಂಟಲ್ಲಿ ಮಾಡುವಂಥದ್ದು. ಅರ್ಜೆಂಟಲ್ಲಿ ನಾವು ಮಾಡುವಂಥದ್ದನ್ನು ನಾವು ರಸ್ಟ್ ಅಂತ ಹೇಳ್ತೀವಿ. ಈಗ ಎಲ್ಲಿವರೆಗೆ ಟೈಮ್ ಇದೆ? ನೆಕ್ಸ್ಟ್ ಫ್ರೈಡೇವರೆಗೆ ಟೈಮ್ ಇದೆ.
ಸೊ ನೆಕ್ಸ್ಟ್ ಫ್ರೈಡೇ ಅಂತ ಹೇಳಿಬಿಟ್ಟು ಏನಾದರೂ ಪ್ರಾಜೆಕ್ಟ್ ಇದ್ದಾಗ ನಾವು ಗುರುವಾರ ಕೂತ್ಕೊಂಡು ಐ ಮೀನ್ ಥರ್ಸ್ಡೇ ಕೂತ್ಕೊಂಡು ಅದ್ರ ಬಗ್ಗೆ ಇದು ಮಾಡೋದಲ್ಲ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಇಟ್ ಸೆಲ್ಫ್ ಲೈಕ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಅಲ್ವಾ. ಹಾಗಾಗಿ ಮೇಕ್ ಶ್ಯೂರ್ ಯು ಸ್ಟಾರ್ಟ್ ಅರ್ಲಿ ಅಂದರೆ ತುಂಬ ಮುಂಚಿತವಾಗಿ ನೀನು ಸ್ಟಾರ್ಟ್ ಮಾಡು. ಬೇಗನೆ ಅದನ್ನು ಸ್ಟಾರ್ಟ್ ಮಾಡು. ಬೇಗನೆ ಅದನ್ನು ಸ್ಟಾರ್ಟ್ ಮಾಡೋದು ಖಾತರಿಪಡಿಸಿಕೋ, ಲೇಟ್ ಮಾಡಬೇಡ. ಸೊ ಇಟ್ಸ್ ನಾಟ್ ರಶ್ಡ್ ಅಂದರೆ ಹರಿಬರಿಯಲ್ಲಿ ಮಾಡ್ದಂಗೆ ಇರಬಾರ್ದು. ರಶ್ ಅಂದರೆ ಹರಿಯಲ್ಲಿ ಮಾಡುವಂಥದ್ದು, ಅವಸರ ಪಟ್ಟು ಮಾಡ್ದಂಗೆ ಇರಬಾರ್ದು, ಅದು ಕ್ವಾಲಿಟಿ ಹಾಳಾಗುತ್ತೆ. ಅದಕ್ಕೆ ಬೇಗನೆ ಅದನ್ನು ಸ್ಟಾರ್ಟ್ ಮಾಡ್ಕೋ ಅಂತ. ಐ ವಿಲ್, ಹೌದು ಖಂಡಿತ ನಾನು ಮಾಡ್ತೀನಿ. ಡೋಂಟ್ ವರಿ ಅಂದರೆ ಚಿಂತಿಸಬೇಡಿ, ಇಟ್ಸ್ ಕಾಮನ್. ಓಕೆ, ಡೋಂಟ್ ವರಿ ಆರ್ ಡೂ ನಾಟ್ ವರಿ ಅಂತಲೂ ಹೇಳ್ಬೋದು. ಆಲ್ರೈಟ್. ಓಕೆ, ನೆಕ್ಸ್ಟ್ ಇದು ಟೆಸ್ಟ್ ಪ್ರಿಪರೇಷನ್, ಟೆಸ್ಟಿಗೆ ಪ್ರಿಪೇರ್ ಮಾಡುವಂಥದ್ದು. ಓಕೆ, ರೈಟ್. ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಸೇ ಆನ್ಸರ್. ನೀವು ಕೇಳಬೇಕು, ಪ್ರಶ್ನೆ ನೀವು ಕೇಳಬೇಕು, ಆನ್ಸರ್ ಹೇಳಬೇಕು. ಐ ಪ್ಲೇ ಫಾದರ್. ನಾನು ಹೇಳ್ತೀನಿ ಫಸ್ಟ್ ಇಸ್ ಮೈ ಲೈನ್. ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ? ಮೀನಾ. ಓಕೆ ಮೀನಾ, ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್? It was all right. I have math test tomorrow. Oh, a test? Have you studied for it? A little, but I am not sure about some problems. ರೀಡಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ನೀವು ಈ ಥರ ಓದಿದ್ರೆ ನಿಮಗೆ ಸ್ಪೀಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಯು ಆರ್ ರೀಡಿಂಗ್ ಓದೋದು ಸ್ವಲ್ಪ ಸ್ಪೀಡಾಗಿ ಬಂತು ಅಂದರೆ ಮಾತು ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಓಕೆ, ರೈಟ್. ಡೂ ಯು ವಾಂಟ್ ಮೀ ಟು ಹೆಲ್ಪ್ ಯು ಸ್ಟಡಿ ಆಫ್ಟರ್ ಡಿನ್ನರ್? ಮ್ಯಾಕ್ಸ್ ಯಾಕೆ ಹೇಳ್ತೀರಾ? ಯು ಆರ್ ಪ್ಲೇಯಿಂಗ್ ರೋಲ್ ಆಫ್ ಮ್ಯಾಕ್ಸ್. ಅದು ಡೈಲಾಗ್ ಅದು. No problem. We will go over them together. Thanks, Dad. Okay. So ಇಷ್ಟೇ ನೋಡಿ, ದಿಸ್ ಇಸ್ ವೆರಿ ಸಿಂಪಲ್. ಓಕೆ, ಈಗ ಯು ಪ್ಲೇ ಫಾದರ್, ಐ ಪ್ಲೇ ಮ್ಯಾಕ್ಸ್. ಕ್ಲಿಯರ್ ಅಂದರೆ ಮೇ ಬಿ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಬೇರೆ ಯಾರು? ಬೇರೆ ಕೇಳಿ. Yes. How was your day at school, Max? It was all right. I have a math test tomorrow. How a test have you studied for it? A little, but I'm still not sure about some problems. Do you want me to help you study after dinner? Yeah, that would be great. I just need to practice the word problems. No problem. We will go over them together. Thanks, Dad. Okay. So, idenant ಹೇಳಿದ್ರೆ it's very simple. How was your day? Again, the same question. See, it was all right. ಅಂದರೆ ಚೆನ್ನಾಗೇ ಇತ್ತು, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಇಟ್ ವಾಸ್ ಆಲ್ ರೈಟ್ ಅಷ್ಟೇ, ಚೆನ್ನಾಗೇ ಇತ್ತು. ಐ ಹ್ಯಾವ್ ಎ ಮ್ಯಾಥ್ಸ್ ಟೆಸ್ಟ್ ಟುಮಾರೋ. ಮ್ಯಾಥ್ಸ್ ಕೆಲವು ನಾವು ಎಸ್ ಹಾಕ್ತೀವಿ, ನೋ ಪ್ರಾಬ್ಲಮ್, ಇಲ್ಲಿ ಎಸ್ ಹಾಕ್ಬೋದು, ಮ್ಯಾಥ್ಸ್ ಟೆಸ್ಟ್ ಅಂತಲೂ ಹಾಕ್ಬೋದು. ಐ ಹ್ಯಾವ್ ಎ ಮ್ಯಾಥ್ಸ್ ಟೆಸ್ಟ್ ಟುಮಾರೋ. ನಾಳೆ ನನಗೆ ಮ್ಯಾಥ್ ಟೆಸ್ಟ್ ಇದೆ. ಓ, ಅ ಟೆಸ್ಟಾ? ಹೌದಾ? ಹ್ಯಾವ್ ಯು ಸ್ಟಡಿಡ್ ಫಾರ್ ಇಟ್? ಟೆಸ್ಟಿಗೆ ಓದ್ಕೊಂಡಿದೆಯಾ? ಅ ಲಿಟಲ್, ಸ್ವಲ್ಪ. ಬಟ್ ಐ ಆಮ್ ಸ್ಟಿಲ್ ನಾಟ್ ಶೋರ್ ಅಬೌಟ್ ಸಮ್ ಪ್ರಾಬ್ಲಮ್ಸ್. ಕೆಲವು ಪ್ರಾಬ್ಲಮ್ಸ್ ಬಗ್ಗೆ ನನಗೆ ಶೋರ್ ಇಲ್ಲ, ನಾನು ಗ್ಯಾರಂಟಿ ಇಲ್ಲ. ಡು ಯು ವಾಂಟ್ ಮಿ ಟು ಹೆಲ್ಪ್ ಯು ಸ್ಟಡಿ ಆಫ್ಟರ್ ಡಿನ್ನರ್? ಸೊ ಡಿನ್ನರ್ ಆದಮೇಲೆ ನಾನು ನಿನಗೆ ಓದೋಕ್ಕೆ ಹೆಲ್ಪ್ ಮಾಡಬೇಕಾ ಅಂತ ನೀನು ಬಯಸ್ತೀಯಾ? ಡು ಯು ವಾಂಟ್ ಮೀ ಟು? ಸೊ ಇದೊಂದು ಫ್ರೇಸು, ಇದೊಂದು ಅಡ್ವಾನ್ಸ್ ಫ್ರೇಸ್. ಐ ವಿಲ್ ಟೆಲ್ ಯು ಲೇಟರ್. ದ್ಯಾಟ್ ವುಡ್ ಬಿ ಗ್ರೇಟ್. ಆಮೇಲೆ ಇಲ್ಲಿ ವುಡ್ ಅಂತೆಲ್ಲ ಬರುತ್ತೆ, ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ. ದ್ಯಾಟ್ ವುಡ್ ಬಿ ಗ್ರೇಟ್ ಅಂದರೆ ಅದು ಚೆನ್ನಾಗಿರುತ್ತೆ. ಅಂದರೆ ಡಿನ್ನರ್ ಆದಮೇಲೆ ನೀವು ನನಗೆ ಪ್ರಾಬ್ಲಮ್ಸ್ ಮ್ಯಾಥ್ಸ್ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು. ದ್ಯಾಟ್ ವುಡ್ ಬಿ ಗ್ರೇಟ್. ಐ ಜಸ್ಟ್ ನೀಡ್ ಟು ಪ್ರಾಕ್ಟೀಸ್ ದ ವರ್ಡ್ ಪ್ರಾಬ್ಲಮ್ಸನ್ನು ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಬೇಕು. ನೋ ಪ್ರಾಬ್ಲಮ್, ವಿಲ್ ಗೋ ಓವರ್ ದೆಮ್ ಟುಗೆದರ್. ಸೊ ವಿ ವಿಲ್, ಈ ಥರ ಅಪಾಸ್ಟ್ರಫಿ ಡಬಲ್ ಎಲ್ ಬಂದರೆ ವಿ ವಿಲ್. ಓಕೆ, ಐ ಬಂದು ಅಪಾಸ್ಟ್ರಫಿ ಡಬಲ್ ಎಲ್ ಬಂದರೆ ಐ ವಿಲ್ ಗೋ ಓವರ್ ದೆಮ್ ಟುಗೆದರ್. ಸೊ ವಿ ವಿಲ್ ಗೋ ಓವರ್ ದೆಮ್. ಗೋ ಅಂದರೆ ಹೋಗುವುದು, ಓವರ್ ಅಂದರೆ ಮೇಲೆ, ದೆಮ್ ಅಂದರೆ ಅವರ ಮೇಲೆ ನಾವು ಹೋಗ್ತೀವಿ ಅಂತಲ್ಲ. ವಿ ವಿಲ್ ಗೋ ಓವರ್ ದೆಮ್ ಟುಗೆದರ್. ದೆಮ್ ಅಂದರೆ ಯಾವುದು? ಇಲ್ಲಿ
ದ ವರ್ಡ್ ಪ್ರಾಬ್ಲಮ್ಸ್ ಅಂತ ಹೇಳಿರ್ತಾನಲ್ಲ, ವರ್ಡ್ ಪ್ರಾಬ್ಲಮ್ಸ್ ನನಗೆ ಸ್ವಲ್ಪ ಕಷ್ಟ, ಅದು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥಮೆಟಿಕ್ಸಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಅಂದರೆ ಗೊತ್ತು ನಿಮಗೆ, ಸೆಂಟೆನ್ಸಲ್ಲಿರುತ್ತೆ, ಪ್ರಶ್ನೆಗಳೆಲ್ಲ ಸೆಂಟೆನ್ಸಲ್ಲಿರುತ್ತೆ, ಅದಕ್ಕೆ ನಾವು ದೋಸ್ ಆರ್ ಕಾಲ್ಡ್ ವರ್ಡ್ ಪ್ರಾಬ್ಲಮ್ಸ್. ಅದು ಸ್ವಲ್ಪ ಕಷ್ಟ. ಓಕೆ, ವಿಲ್ ಗೋ ಓವರ್ ದೆಮ್ ಅಂದರೆ ಸರಿ, ಅದನ್ನು ನಾವು ಅದ್ರ ಮೇಲೆ ವರ್ಕ್ ಮಾಡೋಣ ಅಥವಾ ಅದರ ಮೂಲಕ ಹಾದು ಹೋಗೋಣ, ಆ ಮೀನಿಂಗ್ ಬರುತ್ತೆ. ವಿಲ್ ಗೋ ಓವರ್ ದೆಮ್. ಓಕೆ, ಅಷ್ಟೇ. ಥ್ಯಾಂಕ್ಸ್ ದ್ಯಾಟ್. ಗೊತ್ತಾಯ್ತಲ್ಲ? ಸೊ ಇಟ್ಸ್ ವೆರಿ ಸಿಂಪಲ್. ಈ ಥರ ಇದು ಇಲ್ಲಿ ನಿಮಗೆ ಕೆಲವು ಅಂದರೆ ಕೆಲವು ವರ್ಡ್ಸು ನಿಮಗೆ ಗೊತ್ತಾಗದೇ ಇದ್ರು, ಈಗ ವುಡ್ ಯಾಕೆ ಬಳಸಬೇಕು, ಬಿ ಯಾಕೆ ಬಳಸಬೇಕು, ಅದು ಇರಲಿ, ಡೌಟ್ ಇರಲಿ, ಬಟ್ ಇದರ ಸಾರಾಂಶ ಗೊತ್ತಾಯ್ತಲ್ವ ನಿಮಗೆ? ಓ ದ್ಯಾಟ್ ವುಡ್ ಬಿ ಗ್ರೇಟ್. ನಿಮಗೆ ಈ ಕೆಲವುದು ನಾವು ವರ್ಡ್ ಬೈ ವರ್ಡ್ ಮೀನಿಂಗ್ ಹೇಳೋದಕ್ಕಿಂತ ಆ್ಯಸ್ ಅ ಚಂಕ್, ವರ್ಡ್ ಚಂಕ್ಸ್ ಅಂತ ಹೇಳ್ತೀವಿ, ಅಂದರೆ ಗ್ರೂಪ್ ಆಫ್ ವರ್ಡ್ಸ್. ಸೊ ನೀವು ವುಡ್ ಬಿ ಗ್ರೇಟ್ ಇದನ್ನು ನೆನ್ಪಿಟ್ಕೊಳ್ಳಿ. ವುಡ್ ಯಾಕೆ, ಈಗ ನಾನು ಮೀನಿಂಗ್ ಏನು ಹೇಳಿದೆ, ದ್ಯಾಟ್ ವುಡ್ ಬಿ ಗ್ರೇಟ್, ಅದು ಚೆನ್ನಾಗಿರುತ್ತೆ, ನೀವು ನನಗೆ ಸಹಾಯ ಮಾಡೋದು ಚೆನ್ನಾಗಿರುತ್ತೆ. ಸೊ ಆ್ಯಸ್ ಅ ಕಾಂಟೆಕ್ಸ್ಟಲ್ಲಿ ನೀವು ಕೆಲವು ಸೆಂಟೆನ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಇಂಡಿವಿಜುವಲ್ ಆಗಿ ಆಮೇಲೆ ಅದ್ರ ಬಗ್ಗೆ ನಾವು ನೋಡಿದಾಗ ಅದು ಸೊ ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಕಾಂಟೆಕ್ಸ್ಟಲ್ಲಿ ನಮಗೆ ಗೊತ್ತಿರಬೇಕು. ಸೊ ನೀವು ಪದೇ ಈ ಪ್ಯಾರಾಗ್ರಾಫ್ಸನ್ನು ಪದೇ ಓದ್ರಿ, ಆಮೇಲೆ ಇದ್ರದ್ದು ಮೀನಿಂಗ್ ನಾನು ಹೇಳಿದ್ದೀನಲ್ಲ, ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೀನಿಂಗ್. ಓಕೆ, ಇಲ್ಲ ನಾನು ಕನ್ನಡದಲ್ಲೇ ಇದ್ರದ್ದು ನಾನು ಮೀನಿಂಗ್ ಕಳಿಸ್ಕೊಡ್ತೀನಿ. ಸೊ ಇಫ್ ಯು ವಾಂಟ್. ಓಕೆ, ಇಲ್ಲಾಂದರೆ ಇಂಗ್ಲೀಷಲ್ಲೇ ನೋಡಿ, ಇಂಗ್ಲೀಷಲ್ಲೇ ಅದನ್ನು ಪದೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಿರ್ಬೋದು ಅಂತ. ಆವಾಗ ನಿಮ್ಮದು ವರ್ಕಿಂಗ್, ನಿಮ್ಮ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಟ್ಟಂಗಾಗುತ್ತೆ. ಸೊ ಕನ್ನಡ ಇಲ್ಲಿ ಇಟ್ಕೊಂಡು ಇಂಗ್ಲೀಷಲ್ಲಿ ಇಟ್ಕೊಂಡು ಓದೋದು ಇಟ್ ವಿಲ್ ನಾಟ್ ವರ್ಕ್. ಅದಕ್ಕೆ ನಾನು ಬರೀ ಇಂಗ್ಲೀಷಲ್ಲೇ ನಿಮಗೆ ತೋರಿಸ್ತಾ ಇರೋದು. ಓಕೆ, ಆಲ್ರೈಟ್. ಓಕೆ, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್. Good night, sir.